ಡಿಯರ್ ಸ್ಟೂಡೆಂಟ್, ಇವತ್ತಿನ ತರಗತಿನಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇವುಗಳನ್ನು ರಿವಿಷನ್ ಮಾಡಿ. ನಿಮಗೆ ಈಗಾಗಲೇ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿದೆ, as well as theory and some portion of the practicals completed. In the examination, ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 5 ಪ್ರಶ್ನೆಗಳು, ಕನಿಷ್ಠ 5 ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳಿರ್ತಾರೆ. ಅಂದ್ರೆ 15 ಮಾರ್ಕ್ಸ್ ನಿಮಗೆ MCQ ಕ್ವಶನ್ಸ್, ಚೂಸ್ ದಿ ಕರೆಕ್ಟ್ ಆನ್ಸರ್, ಇದರ ಬಗ್ಗೆ ಇರುತ್ತೆ. ಈಗಾಗಲೇ ಗೊತ್ತು ನಿಮಗೆ, OMR ಬೇಸ್ ಮೇಲೆ ಕೂಡ ಎಕ್ಸಾಮ್ ಇದೆ, ಮತ್ತೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ, ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ಸಲ ಆಗದೆ ಹೋದ್ರೆ ನೀವು OMR ಬೇಸ್ ಎಕ್ಸಾಮ್ನೇ ತಗೊಳ್ಬೇಕಾಗತ್ತೆ. ನೀವು OMR ಬೇಸ್ ಎಕ್ಸಾಮ್ನಾದ್ರೂ ಅಟೆಂಡ್ ಮಾಡಿ, CBTನಾದ್ರೂ ಅಟೆಂಡ್ ಮಾಡಿ, ನಿಮಗೆ ಅಲ್ಲೂ ಕೂಡ ಈ MCQ ಕ್ವಶನ್ಸ್ ಅನ್ನೇ ಕೇಳೋದು. ಈಗ ಮುಂದಿನ ಈ ತರಗತಿಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ, ಇದರಲ್ಲಿ ಕನಿಷ್ಠ ಅಂದ್ರೆ 5 ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಬಂದೇ ಬರುತ್ತೆ. ಅಂದ್ರೆ ಕನಿಷ್ಠ 15 ಮಾರ್ಕ್ಸ್ಗೆ ಇದರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಮ್ಮ DGET NSQF ಲೆವೆಲ್ 5 ಸಿಲೆಬಸ್ ಯಾವ ರೀತಿ ಇದೆ ಅಂದ್ರೆ, ಯಾವುದು ಚಾಪ್ಟರ್ನಲ್ಲೂ ಬಿಡಲ್ಲ, ಎಲ್ಲಾ ಚಾಪ್ಟರ್ನಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಹಾಗಾಗಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಅದನ್ನು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಮುಂದಿನ, ಅಂದರೆ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಫಸ್ಟ್ ನಿಮಗೆ ಹೈಡ್ರಾಲಿಕ್ಸ್ ನ್ಯೂಮ್ಯಾಟಿಕ್ಸ್ ಅಂತ ನಾನು ಅದರ ಸಂಬಂಧಪಟ್ಟಂತ MCQ ಕ್ವಶನ್ಸ್ ಈಗ ಮಾಡ್ತಾ ಇರೋದು. ಹೈಡ್ರಾಲಿಕ್ಸ್ ಅಂತ ಅಂದ್ರೆ ಏನು ಅನ್ನೋದನ್ನ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಹೈಡ್ರಾಲಿಕ್ಸ್ is the transmission and control of force and motion by fluids. Hydraulic system and equipment find widespread application in engineering. Example: machine tool engineering, press operation, process equipment, vehicles, aircrafts, shipbuilding, etc. ಹೈಡ್ರಾಲಿಕ್ಸ್ ಅನ್ನೋದು ಒಂದು ಟ್ರಾನ್ಸ್ಮಿಷನ್, ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನಾವು ಇಲ್ಲಿ ಫ್ಲೂಯಿಡ್ ಅನ್ನ, ಹೈಡ್ರಾಲಿಕ್ ಆಯಿಲ್ ಫ್ಲೂಯಿಡ್ ಅನ್ನ ಬಳಸ್ತೀವಿ. ಇಂಜಿನಿಯರಿಂಗ್ ಫೀಲ್ಡ್ ನಲ್ಲಿ ವೈಡ್ ಸ್ಪ್ರೆಡ್ ಆಗಿ ಇವತ್ತು ನಾವು ಹೈಡ್ರಾಲಿಕ್ ಸಿಸ್ಟಮ್ಸ್ ಅನ್ನ ಬಳಸ್ಕೊಳ್ತಾ ಇದ್ದೀವಿ. ಅದು ಪ್ರೆಸ್ ಆಪರೇಷನ್ಸ್ ಇರ್ಬೋದು, ಮೆಷಿನ್ ಟೂಲ್ ಇಂಜಿನಿಯರಿಂಗ್ ಇರ್ಬೋದು, ಪ್ರೋಸೆಸ್ ಇಕ್ವಿಪ್ಮೆಂಟ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಏರ್ ಕ್ರಾಫ್ಟ್ಸ್ ಇರ್ಬೋದು, ಶಿಪ್ ಬಿಲ್ಡಿಂಗ್ ಇರ್ಬೋದು, ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಎಲ್ಲ ನಾವು ಹೆಚ್ಚು ಹೈಡ್ರಾಲಿಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದೇ ತರ ನ್ಯೂಮ್ಯಾಟಿಕ್ಸ್, ಇಟ್ ಡೀಲ್ಸ್ ವಿತ್ ದ ಮೆಕಾನಿಕ್ಸ್ ಆಫ್ ಕಂಪ್ರೆಸಿಬಲ್ ಫ್ಲೂಯಿಡ್ಸ್
That means pneumatic system make use of compressed air or pressurized gas as a source of power. ಹೈಡ್ರಾಲಿಕ್ಸ್ ನಲ್ಲಿ ನಾವು ಯಾವ ರೀತಿ ಫ್ಲೂಯಿಡ್ಸ್ ಅನ್ನ ಯೂಸ್ ಮಾಡ್ತೀವಿ, ಆಯಿಲ್ ಅನ್ನ ಯೂಸ್ ಮಾಡ್ತೀವಿ, ಅದೇ ರೀತಿ ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ನಲ್ಲಿ ಏನು ಯೂಸ್ ಮಾಡ್ತೀವಿ, ಕಂಪ್ರೆಸ್ಡ್ ಏರ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಮುಂದಿನ ಸ್ಲೈಡ್ಸ್ ನಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು ನಿಮಗೆ ಕ್ವಶನ್ಸ್. ವಿಚ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಹೈಡ್ರಾಲಿಕ್ ಪಂಪ್? ಹೈಡ್ರಾಲಿಕ್ ಪಂಪ್ ನಲ್ಲಿ ಯಾವ ಎನರ್ಜಿಯನ್ನ ಕನ್ವರ್ಟ್ ಮಾಡ್ತಾರೆ? ಇದನ್ನ ನಾನು ತರಗತಿನಲ್ಲಿ ಹೇಳಿದ್ದೀನಿ. ಇಲ್ಲಿ ನಿಮ್ ಮುಂದೆ ಅದಕ್ಕೆ ಚಾಯ್ಸ್ ಕೊಡ್ತಾ ಹೋಗ್ತಾನೆ ಪರೀಕ್ಷೆಯಲ್ಲಿ. ಒಂದು ಥರ್ಮಲ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ, ಸಿ ಬಂದು ನ್ಯೂಮ್ಯಾಟಿಕ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಟು ಹೈಡ್ರಾಲಿಕ್ ಎನರ್ಜಿ. ವಿಚ್ ಎನರ್ಜಿ ಕನ್ವರ್ಟೆಡ್? So mechanical energy to hydraulic energy is the correct answer. So D is the correct answer. Number 2 questions ನೋಡೋಣ. Next slide. So ಇಲ್ಲಿ ನಿಮಗೆ ಒಂದು ಚಿತ್ರ ಬಂದಿದೆ. ಈ ಚಿತ್ರದಲ್ಲಿ what is the name of the part marked X in the compressor? ನಾನು ಅವಾಗ ಹೇಳ್ತಾ ಇದ್ದೆ, ಈ ಎಕ್ಸ್ ಅಂತ ತೋರಿಸಿರ್ತಕ್ಕಂಥದ್ದು ಏನು ಅಂತ ನೀವೇನ್ ಮಾಡ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಕೊಟ್ಟಿದ್ದಾನೆ ಇಲ್ಲಿ ಎ ರಿಲೀಫ್ ವಾಲ್ವ್, ಬಿ ಥರ್ಮೋಮೀಟರ್, ಸಿ ಸೆಟಪ್ ವಾಲ್ವ್, ಡಿ ಪ್ರೆಷರ್ ಗೇಜ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ದಿಸ್? ಸೊ ದಿಸ್ ಒನ್ ಇಸ್ ಕಾಲ್ಡ್ ಥರ್ಮೋಮೀಟರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಏನಿದು? ಥರ್ಮೋಮೀಟರ್. ಸೊ ನೆಕ್ಸ್ಟ್ ಕ್ವಶನ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಸಿಂಬಲ್? ಈ ಸಿಂಬಲ್ ಅನ್ನ ನೋಡದೆ ಕೇಳ್ಬೋದು ನೀವು, ಆದ್ರೆ ನಿಮಗೆ ನಾನು ಈ ಸಿಂಬಲ್ ಅನ್ನ ತೋರಿಸಿದ್ದೀನಿ, ಯೂನಿಟ್ ಅನ್ನ ತೋರಿಸಿದ್ದೀನಿ. ಮತ್ತೆ ಇಲ್ಲಿ ಚಾಯ್ಸ್ ಏನಿರುತ್ತೆ ನೋಡೋಣ. ನಾವು ಚಾಯ್ಸ್ ನ ಆಧಾರದ ಮೇಲೆ ಸಿಂಬಲ್ ಏನಂತ ಹೇಳ್ಬೇಕು. ಸೊ 4 ಚಾಯ್ಸ್ ಇದೆ. ಸೊ ಇಲ್ಲಿ ಹೇಳ್ತಾನೆ, ಎ ಮೂವಿಂಗ್ ಪಾರ್ಟ್ ಆಫ್ ಎ ವಾಲ್ವ್, ಪ್ರೆಷರ್ ರಿಲೀಫ್ ವಾಲ್ವ್, ಡಬಲ್ ಆಕ್ಟಿಂಗ್ ಸಿಲಿಂಡರ್, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ವಿತ್ ಸ್ಪ್ರಿಂಗ್ ರಿಟರ್ನ್ ಅಂದ. ಸೊ ವಿಚ್ ಈಸ್ ಕರೆಕ್ಟ್? ಸೊ ಕಂಪ್ಯೂಟರ್ ಜಿ ಏನ್ ಹೇಳ್ತದೆ? ಸೊ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ವಿತ್ ಸ್ಪ್ರಿಂಗ್ ರಿಟರ್ನ್. ಓಕೆ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಪ್ರೆಷರ್ ಗೇಜ್? ಇದು ಪ್ರೆಷರ್ ಗೇಜ್ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಡಿವೈಸ್ ಅನ್ನ ಎಕ್ಸ್ ಅಂತ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ತೋರಿಸಿದ್ದಾನೆ. ಇದು ಏನು? ಸೊ ಇದು ಹೌಸಿಂಗ, ಇಲ್ಲ ಸೆಕ್ಟರ್ ಗೇರಾ, ಇಲ್ಲ ಬೋರ್ಡನ್ ಟ್ಯೂಬಾ, ಇಲ್ಲ ಕನೆಕ್ಟಿಂಗ್ ಲಿಂಕ್. ಸೊ ಇದನ್ನ ನಾವೇನಂತ ಕರಿತೀವಿ? ಸೆಕ್ಟರ್ ಗೇರ್ ಅಂತ ಕರಿತೀವಿ. ಸೊ ದಿಸ್ ಆನ್ಸರ್ ಇಸ್ ಬಿ. ಆನ್ಸರ್ ಇಸ್ ಬಿ. ಸೊ ನಿಮ್ಗೆ OMR ಸೀಟ್ ಅನ್ನ ಹೇಗೆ ಫಿಲ್ಅಪ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಮಾಡ್ತಾ ಇದ್ದೀರಿ ನೀವು. ಸೊ ಅಲ್ಲಿ 4 ಬಿಗೆ ನೀವೇನ್ ಮಾಡ್ಬೇಕಾಗುತ್ತೆ? ಗೋಲ ಹೊಡಿಬೇಕಾಗುತ್ತೆ, ರೌಂಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ನೇಮ್ ಆಫ್ ದಿ ವಾಲ್ವ್? ಈ ವಾಲ್ವ್ ಯಾವುದು? ವಾಲ್ವ್ ಯಾವುದು? ಸ್ಲೈಡ್ ವಾಲ್ವ್, ಚೆಕ್ ವಾಲ್ವ್, ಸೆಟಲ್ ವಾಲ್ವ್, ಪಪ್ಪೆಟ್ ವಾಲ್ವ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ವಾಲ್ವ್ ಇದರಲ್ಲಿ? ಸೊ ಇಲ್ಲಿ ದಿಸ್ ವಾಲ್ವ್ ಇಸ್ ಕಾಲ್ಡ್ ಸೆಟಲ್ ವಾಲ್ವ್. ಸೆಟಲ್ ವಾಲ್ವ್. ಸೊ ನೆಕ್ಸ್ಟ್ ಕ್ವಶನ್, which gauge indicates the pressure value above the atmospheric pressure? atmospheric pressure ಹೇಳಿದೀನಿ ನಾನು. ಅದರಲ್ಲಿ ಯಾವ ಗೇಜ್ ಇಂಡಿಕೇಟ್ ಮಾಡುತ್ತೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ? ಇಲ್ಲಿ 4 ಆನ್ಸರ್ ಬಂದಿದೆ ನಿಮ್ಗೆ. ಒಂದು ಗೇಜ್ ಪ್ರೆಷರ್, ಒಂದು ಅಬ್ಸಲ್ಯೂಟ್ ಪ್ರೆಷರ್, ಒಂದು ಅಟ್ಮಾಸ್ಫಿಕ್ ಪ್ರೆಷರ್, ಇನ್ನೊಂದು ವ್ಯಾಕ್ಯೂಮ್ ಪ್ರೆಷರ್. ವಿಚ್ ಒನ್ ಇಸ್ ಕರೆಕ್ಟ್? ಗೇಜ್ ಪ್ರೆಷರ್. ಎ ಇಸ್ ದಿ ಕರೆಕ್ಟ್ ಆನ್ಸರ್. So next question, which pressure value is read through pressure gauge? ಸೊ ಇಲ್ಲೂ ಕೂಡ 4 ಆನ್ಸರ್ ಇರುತ್ತೆ. ಗೇಜ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್, ವ್ಯಾಕ್ಯೂಮ್ ಪ್ರೆಷರ್, ಅಬ್ಸಲ್ಯೂಟ್ ಪ್ರೆಷರ್. ಸೊ which pressure value is read through the pressure gauge? That one is same answer above the question. So here also a gauge pressure. Gauge pressure. So which formula is used to calculate the pressure?
ಪ್ರೆಷರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ತಾರೆ? ಇಲ್ಲಿ 4 ಕೊಟ್ಟಿದ್ದಾನೆ. ಫೋರ್ಸ್ ಪ್ಲಸ್ ಏರಿಯಾ, ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಫೋರ್ಸ್ ಮೈನಸ್ ಏರಿಯಾ, ಫೋರ್ಸ್ ಇಂಟು ಏರಿಯಾ. ವಿಚ್ ಇಸ್ ಕರೆಕ್ಟ್? ಸೊ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಎಂ ಇಂಟು ಎ ಡಿವೈಡೆಡ್ ಬೈ ಎ ಅಂತ ಕರಿತೀವಿ. ಸೊ ಪ್ರೆಷರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅನ್ನೋ ಫಾರ್ಮುಲಾವನ್ನ ಬಳಸ್ತೀವಿ. ವಿಚ್ ಫಾರ್ಮುಲಾ ಇಸ್ ಕ್ಯಾಲ್ಕುಲೇಟ್ ದ ಅಬ್ಸಲ್ಯೂಟ್ ಪ್ರೆಷರ್ ಅಂತ ಕೇಳ್ತಾರೆ ಪ್ರಶ್ನೆ. ಅಬ್ಸಲ್ಯೂಟ್ ಪ್ರೆಷರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಇಲ್ಲಿ ಕೊಟ್ಟಿದ್ದಾನೆ ಅಟ್ಮಾಸ್ಫಿಯರ್ ಪ್ರೆಷರ್ ಮೈನಸ್ ಗೇಜ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಪ್ಲಸ್ ಗೇಜ್ ಪ್ರೆಷರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಂಟು ಗೇಜ್ ಪ್ರೆಷರ್. D1 is atmospheric pressure divided by gauge pressure ಅಂತ ಇದೆ ಪ್ರಶ್ನೆನಲ್ಲಿ. ಯಾವುದು ಕರೆಕ್ಟು? ಸೊ atmospheric pressure plus gauge pressure. So absolute pressure can be measured by using the formula atmospheric pressure ಮತ್ತು gauge pressure ಎರಡನ್ನೂ ಸೇರಿಸಿದ್ರೆ ನಿಮ್ಗೆ ಏನ್ ಬರುತ್ತೆ? absolute pressure ಬರುತ್ತೆ. ವಾಟ್ ಇಸ್ ದ ಯೂನಿಟ್ ಆಫ್ ಪ್ರೆಷರ್ ಇನ್ SI ಯೂನಿಟ್? SI ಯೂನಿಟ್ ನಲ್ಲಿ ಪ್ರೆಷರ್ ಗೆ ಏನ್ ಯೂನಿಟ್ ಹೇಳಿದೀನಿ? ಸೊ ದಟ್ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಡ್, N by m ಸ್ಕ್ವೇರ್. N by m ಸ್ಕ್ವೇರ್ಡ್ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಡ್. ಇಲ್ಲಿ ಪೌಂಡ್ಸ್ ಪರ್ ಇಂಚ್ ಸ್ಕ್ವೇರ್ಡ್ ಇದೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಡ್ ಇದೆ, ಗ್ರಾಮ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ಡ್, ಕೆಜಿ ಪರ್ ಮೀಟರ್ ಸ್ಕ್ವೇರ್ಡ್. ಸೊ ದ ಕರೆಕ್ಟ್ ಆನ್ಸರ್ ಪ್ರೆಷರ್ ಅನ್ನ ನಾವು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ಡ್ ನಲ್ಲಿ ಹೇಳ್ತೀವಿ. Which term is metric unit of a pressure equal to 1 lakh Pascal? 1 lakh Pascals ಗೆ ಮೆಟ್ರಿಕ್ ಯೂನಿಟ್ ನಲ್ಲಿ ಏನನ್ನ ನಾವು ಟರ್ಮ್ ಅನ್ನ ಬಳಸ್ತೀವಿ? ಮಿಲಿ ಬಾರ, ಕಿಲೋ ಪ್ಯಾಸ್ಕಲ್, ಬಾರ ಅಥವಾ ನ್ಯೂಟನ್? ಸೊ ಹಿಯರ್ ವಿ ಕ್ಯಾನ್ ಯೂಸ್ ಬಾರ್. 1 bar is equal to 1000 Pascals. 1000 Pascal is equal to ಬಾರ್. ಮೆಟ್ರಿಕ್ ಯೂನಿಟ್ ನಲ್ಲಿ ಅದಕ್ಕೆ ಏನಂತ ಕರಿತೀವಿ? ಬಾರ್ ಅಂತ ನಾವು ಕರಿತೀವಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಾರ್ ಇನ್ ಮೆಟ್ರಿಕ್ ಯೂನಿಟ್ ಆಫ್ ಎ ಪ್ರೆಷರ್? ಪ್ರೆಷರ್ ಗೆ ಮೆಟ್ರಿಕ್ ಯೂನಿಟ್ ನಲ್ಲಿ ಬಾರ್ದು ಯೂನಿಟ್ ಏನು? 1 kg per millimeter squared, 1 kg per centimeter squared, 1 kg per meter squared, 1 kg per decimeter squared. So 1 kg per centimeter squared is the unit, metric unit of bar, value of bar in metric unit of pressure. So what is the value of bar in metric unit of pressure ಗೆ ಏನಂತ ಕರಿತೀವಿ ನಾವು ಇಲ್ಲಿ? ಯೂನಿಟ್ 1 kg per centimeter squared. Which formula is used to calculate force? ನೋಡಿ, ಇಲ್ಲಿ ನಿಮಗೆ ಸುಮಾರು ಫಾರ್ಮುಲಾ ಕೇಳ್ತಾರೆ, ಹಾಗಾಗಿ ಪ್ರತಿಯೊಂದನ್ನು ನೀವು ಅಭ್ಯಾಸ ಮಾಡಬೇಕು. ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯಾವ ಫಾರ್ಮುಲಾ? ಎ ಪ್ರೆಷರ್ ಡಿವೈಡೆಡ್ ಬೈ ಏರಿಯಾ ಅಂತಾನೆ, ಪ್ರೆಷರ್ ಇಂಟು ಏರಿಯಾ ಅಂತ ಬರ್ತಾ ಇದೆ, ಪ್ರೆಷರ್ ಮೈನಸ್ ಏರಿಯಾ ಇದೆ. ಸೊ ಪ್ರೆಷರ್ ಪ್ಲಸ್ ಏರಿಯಾ, ವಿಚ್ ಇಸ್ ಕರೆಕ್ಟ್? ಸೊ ಇಟ್ ಈಸ್ ದ ಫೋರ್ಸ್ ಇಸ್ ದ ಪ್ರಾಡಕ್ಟ್ ಆಫ್ pressure and area. Force is the product of pressure. That's why the formula is force is equal to pressure into area ಅಂತ ನಾವು ಬಳಸ್ತೀವಿ. ಇಲ್ಲಿ ಇದೆ B is the correct answer. What is the unit of force in SI unit? SI unit ನಲ್ಲಿ ಫೋರ್ಸ್ ಗೆ ಯೂನಿಟ್ ಕಿಲೋಗ್ರಾಮ್, B ನ್ಯೂಟನ್, C ಡೈನ್, D ಪೌಂಡ್. ವಿಚ್ ಇಸ್ ಕರೆಕ್ಟ್? ಇಲ್ಲಿ ಸೊ ನ್ಯೂಟನ್ ಫೋರ್ಸ್ ಗೆ SI ಯೂನಿಟ್ ನಲ್ಲಿ ಏನಂತ ಕರಿತೀವಿ ನಾವು? ನ್ಯೂಟನ್ ಅಂತ ನಾವು ಕರಿತೀವಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿಚ್ ಲಾ ಸ್ಟೇಟ್ ದಟ್ ಪ್ರೆಷರ್ ಎಕ್ಸರ್ಟೆಡ್ ಆನ್ ಎ ಲಿಕ್ವಿಡ್ is transmitted equally in the all direction? ನೋಡಿ, ನಾನು ಸುಮಾರು ಲಾಗಳು ಹೇಳಿದೀನಿ ನಿಮ್ಗೆ. ಬಾಯ್ಸ್ ಲಾ, ಚಾರ್ಸ್ ಲಾ, ಲೈಕ್ ದಟ್. ಇದು ಯಾವ್ದು ಲಾ? ವಿಚ್ ಲಾ ಸ್ಟೇಟ್ ದಟ್ pressure exerted on a liquid is transmitted equally in all the direction? Boyle's law ಇದೆ, Pascal's law ಇದೆ, Hooke's law ಇದೆ, Archimedes principle ಇದೆ. So which one is correct? So ಯಾವ ಲಾ ನಲ್ಲಿ ಹೇಳುತ್ತೆ ಪ್ರೆಷರ್ ಎಕ್ಸಿಸ್ಟೆಡ್ ಲಿಕ್ವಿಡ್ ಇನ್ ಆಲ್ ಟ್ರಾನ್ಸ್ಮಿಟೆಡ್ ಈಕ್ವಲ್ ಇನ್ ಆಲ್ ದ ಡೈರೆಕ್ಷನ್ ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ Pascal's law.
Pascal's law states that the pressure exerted on a liquid is transmitted equally in all direction. All direction. That's why. So B is the correct answer. Next question. Which law states that mass of a gas compressed or expanded at a constant temperature, then the absolute pressure is inversely proportional to the volume? ಸೊ ನಾನು ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೇಕು, ನಾನು ಮಾಡಿದ್ದೀನಿ ಇದನ್ನ ತರಗತಿನಲ್ಲಿ ಬರ್ಸಿದ್ದೀನಿ ನಿಮ್ಗೆಲ್ಲ 3 ಸಲ 4 ಸಲ. ಸೊ ವಿಚ್ ಲಾ? ಸೊ ಇಲ್ಲಿ ಕೊಟ್ಟಿದ್ದಾನೆ ನೋಡೋಣ. ಪ್ಯಾಸ್ಕಲ್ಸ್ ಲಾ, ಬಾಯ್ಲ್ಸ್ ಲಾ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಹುಕ್ಸ್ ಲಾ. ಪ್ರೆಷರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರೋದು ಯಾವುದಕ್ಕೆ? ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಸ್ಟೇಟ್ ದಟ್ ದ ಮಾಸ್ ಆಫ್ ಎ ಗ್ಯಾಸ್ ಇಸ್ ಕಂಪ್ರೆಸ್ಡ್ or expanded at a constant temperature, then the absolute pressure is inversely proportional to the volume. This is Boyle's law. So next questions. Here one ವಾಲ್ವ್ ಕೊಟ್ಟಿದ್ದಾನೆ. ಏನಿದು ಚಿತ್ರ, ಸಿಂಬಲ್ ಏನು ಅಂತ ನೋಡೋಣ. ವಾಟ್ ಇಸ್ ದ ನೇಮ್ ಆಫ್ ದ ವಾಲ್ವ್ ಸಿಂಬಲ್? ಸೊ ಈ ಸಿಂಬಲ್ ಏನಿದೆ, ಇಲ್ಲಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್, ಫ್ಲೋ ಕಂಟ್ರೋಲ್ ವಾಲ್ವ್, 3/2 ವೇ ವಾಲ್ವ್, 5/2 ವೇ ವಾಲ್ವ್. ವಿಚ್ ಇಸ್ ಕರೆಕ್ಟ್? ನೋಡೋಣ ಹೇಳಿ. ಸೊ ಇದು ದಿಸ್ ಒನ್ ಇಸ್ ಕಾಲ್ಡ್ 3/2. ನೋಡಿ ಇಲ್ಲಿ 2 ಪೋರ್ಟ್ ಇದೆ, 3 ಪೊಸಿಷನ್ಸ್ ಅನ್ನ ಕೊಟ್ಟಿದ್ದಾನೆ, ಹಾಗಾಗಿ ಇದು 3/2 ವೇ ವಾಲ್ವ್. ಸೊ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಈ ರೀತಿ ಸಿಂಬಲ್ ಒಂದಾರು ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್. ಸೊ ಇಲ್ಲೂ ಒಂದು ಸಿಂಬಲ್ ಅನ್ನ ಕೊಟ್ಟಿದ್ದಾನೆ. ವಾಟ್ ಇಸ್ ದ ನೇಮ್ ಆಫ್ ದ ನ್ಯೂಮ್ಯಾಟಿಕ್ ವಾಲ್ವ್ಸ್? ಈ ವಾಲ್ವ್ ಏನು? ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್, ರೋಲರ್ ವಾಲ್ವ್, ಪ್ರೆಷರ್ ವಾಲ್ವ್, ಫ್ಲೋ ಕಂಟ್ರೋಲ್ ವಾಲ್ವ್. ಸೊ ಹೆಸರು ಹೇಳುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಈ ಸಿಂಬಲ್ ನ್ಯೂಮ್ಯಾಟಿಕಲಿ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. So here one symbols is given. What is this symbol? There are so many symbols discussed in the classroom earlier. So what is the name of the pneumatic symbol? This pneumatic symbols. Yaudu? Filter, lubricator, dryer, pressure gauge. This is called lubricator symbol. This symbol enide idu lubricator. ನೆಕ್ಸ್ಟ್ ಕ್ವಶನ್ಸ್. ಸೊ ಇಲ್ಲೂ ಒಂದು ವಾಲ್ವ್ ಬಂದಿದೆ ನಿಮ್ಗೆ ಚಿತ್ರ. ವಾಟ್ ಇಸ್ ದ ನೇಮ್ ಆಫ್ ದ ವಾಲ್ವ್? ಇಲ್ಲಿ ಕೊಟ್ಟಿದ್ದಾನೆ 5 ಪೋರ್ಟ್ 2 ಪೊಸಿಷನ್ಸ್ ಇದೆ, 3 ಪೋರ್ಟ್ 2 ಪೊಸಿಷನ್ ವಾಲ್ವ್, 4 ಪೋರ್ಟ್ 3 ಪೊಸಿಷನ್ ವಾಲ್ವ್, 4 ಪೋರ್ಟ್ 2 ಪೊಸಿಷನ್ ವಾಲ್ವ್. 4 ಆನ್ಸರ್ ಕೊಟ್ಟಿದೆ. ವಿಚ್ ಇಸ್ ಕರೆಕ್ಟ್? ಸೊ ಇಲ್ಲಿ ಎಷ್ಟು ಪೋರ್ಟ್ ಇದೆ? 5 ಪೋರ್ಟ್. ಎಷ್ಟು ಪೊಸಿಷನ್ಸ್ ಇದೆ? 2 ಪೊಸಿಷನ್. ಹಾಗಾಗಿ ದಿಸ್ ಇಸ್ 5 ಪೋರ್ಟ್ 2 ಪೊಸಿಷನ್ ವಾಲ್ವ್. 5 ಪೋರ್ಟ್ 2 ಪೊಸಿಷನ್ಸ್ ಇರತಕ್ಕಂತ ವಾಲ್ವ್ ಇದು. Another one symbols is given. What is the name of the part marked X? ಇಲ್ಲಿ X ಅಂತ ತೋರಿಸಿದಾನೆ. ಇದು ಏನು? ಇದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಸ್ಕೆಚ್. ಅದು ಇಲ್ಲಿ X ಅಂತ ತೋರಿಸಿದಾನಲ್ಲ, ಇದು ಏನು? ಸಿಲಿಂಡರ್, ಪಿಸ್ಟನ್, ಸ್ಪ್ರಿಂಗ್ ಅಥವಾ ಇನ್ಲೆಟ್ ಪೋರ್ಟ? ದಿಸ್ ಇಸ್ ಕಾಲ್ಡ್ ಸ್ಪ್ರಿಂಗ್. ಏನಿದು? ಸ್ಪ್ರಿಂಗ್. ಇದು ಸ್ಪ್ರಿಂಗ್ actuated single acting cylinder. So then question, again the same single acting spring actuated cylinder ಇದೆ. ಇದರಲ್ಲಿ X ಅಂತ ತೋರಿಸಿದಾನೆ. ಈ ಪಾರ್ಟ್ ಏನು? ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ X? ಎ ಬಂದು ಸಿಲಿಂಡರ್, ಬಿ ಬಂದು ಪಿಸ್ಟನ್, ಸಿ ಬಂದು ಸೀಲ್, ಡಿ ಬಂದು ಸ್ಪ್ರಿಂಗ್. ವಿಚ್ ಇಸ್ ಕರೆಕ್ಟ್? ಬಿ ಇಸ್ ಕರೆಕ್ಟ್. ದಿಸ್ ಇಸ್ ಪಿಸ್ಟನ್. ದಿಸ್ ಇಸ್ ಪಿಸ್ಟನ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ದ ಸಿಲಿಂಡರ್ ಔಟ್ಪುಟ್ ಫೋರ್ಸ್? ಈ ಒಂದು ಕ್ವಶನ್ ನಲ್ಲಿ ನಿಮ್ಗೆ ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಕೂಡ ಮಾಡಿಸಿದ್ದೀನಿ. ಸೊ ಇಲ್ಲಿ ಸಿಲಿಂಡರ್ ಔಟ್ಪುಟ್ ಫೋರ್ಸ್ ಅನ್ನ ಹೇಳಲಿಕ್ಕೆ ಪ್ರೆಷರ್ ಇಂಟು ಏರಿಯಾ ಡಿವೈಡೆಡ್ ಬೈ 10 ಅನ್ನೋ ಒಂದು ಫಾರ್ಮುಲಾ ಉಪಯೋಗಿಸ್ತೀವಿ. ಅದು ಯಾವ್ದಿಲ್ಲ ಇದರಲ್ಲಿ? ಸೊ ದಟ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಫೋರ್ಸ್ ಇಸ್ ಈಕ್ವಲ್ ಟು ಪಿ ಇಂಟು ಎ ಡಿವೈಡೆಡ್ ಬೈ 10. ಸೊ ಈ ಫಾರ್ಮುಲಾ ಇಟ್ಕೊಂಡು ಸಿಲಿಂಡರ್ ಔಟ್ಪುಟ್ ಫೋರ್ಸ್ ಅನ್ನು ನಾವೇನ್ ಮಾಡ್ತೀವಿ? ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ. ವಾಟ್ ಇಸ್ ದ ವ್ಯಾಲ್ಯೂಮೆಟ್ರಿಕಲ್ ಎಫಿಷಿಯನ್ಸಿ ಆಫ್ ಎ ಪಿಸ್ಟನ್ ಟೈಪ್ ಮೋಟರ್? ಇಲ್ಲಿ ಎಫಿಷಿಯನ್ಸಿ ಅಂತ ಬರುತ್ತೆ. ಈ ಎಫಿಷಿಯನ್ಸಿ ಎಷ್ಟು? ಇಟ್ ಕ್ಯಾನ್ ಬಿ
ದ ಯೂನಿಟ್ ಆಫ್ ಎಫಿಷಿಯನ್ಸಿ ಪರ್ಸೆಂಟೇಜ್ ನಲ್ಲಿ ನಾವು ಹೇಳ್ತೀವಿ 80%, 75%, 98, 90%. So volumetrical efficiency of the piston type motor is 95%. Now the D is the correct answer. Which parameter is specified to design hydromotor? ಹೈಡ್ರೋಮೋಟರ್ ಅನ್ನ ಡಿಸೈನ್ ಮಾಡಬೇಕಾದ್ರೆ ಯಾವ ಪ್ಯಾರಾಮೀಟರ್ ಸ್ಪೆಸಿಫೈ ಮಾಡಿರ್ತಾರೆ? ಮ್ಯಾಕ್ಸಿಮಮ್ ಆಪರೇಟಿಂಗ್ ಪ್ರೆಷರ್, ಮ್ಯಾಕ್ಸಿಮಮ್ ಆಯಿಲ್ ಸೇವಿಂಗ್ ಮೆಥಡ್, ಮ್ಯಾಕ್ಸಿಮಮ್ ಪಿಸ್ಟನ್ ಸೈಜ್, maximum cylinder size. Which one is correct? Here, maximum operating pressure. So which parameter to design hydromotor? So ಯಾವ ಪ್ಯಾರಾಮೀಟರ್ ಅಂತಂದ್ರೆ ದಟ್ ಈಸ್ ಮ್ಯಾಕ್ಸಿಮಮ್ ಆಪರೇಟಿಂಗ್ ಪ್ರೆಷರ್. ಎಷ್ಟು ಅನ್ನೋದನ್ನ ತೋರಿಸಿರ್ಬೇಕು. ಮುಂದಿನ ಪ್ರಶ್ನೆ, ಇಲ್ಲಿ ಚಿತ್ರ ಇದೆ. ವಾಟ್ ಇಸ್ ದ ನೇಮ್ ಆಫ್ ದ ಮೋಟಾರ್? ಈ ಮೋಟಾರ್ ನ ಹೆಸರು ಏನು? ಇಲ್ಲಿ ಆನ್ಸರ್ ಕೊಟ್ಟಿದ್ದಾನೆ. ಗೇರ್ ಟೈಪ್ ಮೋಟಾರ್, ಫ್ಯಾನ್ ಟೈಪ್ ಮೋಟಾರ್ ಅಂಡ್ ಎಕ್ಸಿಯಲ್ ಪಿಸ್ಟನ್ ಮೋಟಾರ್. ಸೊ ರೇಡಿಯಲ್ ಪಿಸ್ಟನ್ ಮೋಟಾರ್. ಸೊ ವಿಚ್ ಇಸ್ ಕರೆಕ್ಟ್? ರೇಡಿಯಲ್ ಪಿಸ್ಟನ್ ಮೋಟಾರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಯಾವ ಮೋಟಾರು? ರೇಡಿಯಲ್ ಪಿಸ್ಟನ್ ಮೋಟಾರ್. ಇದು ಸಿಂಬಲ್ ಮೋಟಾರ್. ಮತ್ತೊಂದು ಮೋಟಾರ್ ಚಿತ್ರ ನಿಮಗೆ ಬಂದಿದೆ. ವಾಟ್ ಇಸ್ ದ ಟೈಪ್ ಆಫ್ ಹೈಡ್ರೋ ಮೋಟಾರ್? ಇಲ್ಲಿ ನೋಡಿ ಏನಿದೆ, ಇದು ಗೇರ್. ಸೊ ಆನ್ಸರ್ ಏನಿದೆ ನೋಡೋಣ. ಗೇರ್ ಟೈಪ್, ವಾಲ್ವ್ ಟೈಪ್, ಪಿಸ್ಟನ್ ಟೈಪ್, ಪ್ರೊಪೆಲ್ಲರ್ ಟೈಪ್. ಏನಿದೆ ಇದು? ಗೇರ್ ಆಗಿರೋದ್ರಿಂದ ಎ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಇಸ್ ಗೇರ್ ಟೈಪ್. ಸೊ ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಟೈಪ್ಸ್ ಆಫ್ ಹೈಡ್ರೋ ಮೋಟಾರ್? ಎಷ್ಟಿರ್ತದೆ ಹೈಡ್ರೋ ಮೋಟಾರ್ಸ್? ನೋಡೋಣ. ಅವ್ನು ಕೊಟ್ಟಿರ್ತಾನೆ 2, 3, 4, 4 ಟೈಪು, 3 ಟೈಪು, 5 ಟೈಪು, 2 ಟೈಪ್. ಎಷ್ಟಿರುತ್ತೆ? ನಾನು ಆಗ್ಲೇ ಹೇಳಿದ್ದೀನಿ 3 ಟೈಪ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಆರ್ ಕ್ಲಾಸಿಫೈಡ್? ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ? ನಂಬರ್ ಆಫ್ ಪೋರ್ಟ್ಸ್ ಅಂಡ್ ಪೊಸಿಷನ್, ಡೈರೆಕ್ಷನ್ ಆಫ್ ಫ್ಲೋ, ಮ್ಯಾಕ್ಸಿಮಮ್ ಪ್ರೆಷರ್ ಆಫ್ ವಾಲ್ವ್, ಡೈರೆಕ್ಷನ್ ಆಫ್ ಪ್ರೆಷರ್. ನೋಡಿ, ಇವೆಲ್ಲ ಕ್ವಶನ್ಸ್ ಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾ ಇದ್ದಾನೆ. ಹಾಗಾಗಿ ಹೆಚ್ಚಿನ ಆಸಕ್ತಿಯನ್ನ ತೆಗೆದುಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನ ರಿಪೀಟ್ ಆಗಿ ನೀವು ಅಬ್ಸರ್ವ್ ಮಾಡಿ ಅದರ ಆನ್ಸರ್ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಯಾವುದೇ ಒಂದು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ ಅನ್ನ ಕ್ಲಾಸಿಫೈ ಮಾಡಬೇಕಾದ್ರೆ ಅದರದ್ದು ಪೋರ್ಟ್ಸ್ ಮತ್ತೆ ಪೊಸಿಷನ್ ಇಸ್ ವೆರಿ ವೆರಿ important. What is the name of the part marked X in double acting cylinder? ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್. ಇಲ್ಲಿ ನೋಡಿ, ನಾನು ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಕ್ಸ್ ಅಂತ ಇದೆ. ಇದು ಏನು? ಗೈಡ್ ರಿಂಗ, ಪಿಸ್ಟನ್, ಲಾಕ್ ನಟ್, ಸಿಲಿಂಡರ್ ಕ್ಯಾಪ್. ಸೊ ದಿಸ್ ಒನ್ ಇಸ್ ಕಾಲ್ಡ್ ಪಿಸ್ಟನ್. ಎಲ್ಲ ಪಾರ್ಟ್ಸ್ ಗಳನ್ನ ನಿಮಗೆ ತೋರಿಸಿದೆ. ಸೊ ದಿಸ್ one called piston. Next question, what is the name of the symbol in hydraulic cylinder? ನೋಡಿ, ಈ ಸಿಂಬಲ್ ಇದೆಯಲ್ಲ, ಇದು ಯಾವುದು? ಯಾವ ಸಿಂಬಲ್ ಇದು? ಪ್ರಶ್ನೆಗಳು ನೋಡಿ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಪಿಸ್ಟನ್, ಸಿಂಗಲ್ ಆಕ್ಟಿಂಗ್ ರಿಟರ್ನ್ ಪಿಸ್ಟನ್, ಡಬಲ್ ಆಕ್ಟಿಂಗ್ ಪವರ್ ಸ್ಟ್ರೋಕ್, ಡಬಲ್ ಆಕ್ಟಿಂಗ್ ವಿತ್ ಕ್ರಸ್ಟಿಂಗ್. ಸೊ ಇದು ಏನಿದು? ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಪಿಸ್ಟನ್. ಇದನ್ನ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅಂತ ಕರಿತೀವಿ. ಇದು ಏನು ಸಿಂಬಲ್? ಇದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಪಿಸ್ಟನ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಒಂದು ವಾಲ್ವ್ ಗೊತ್ತು, ಡಿಸಿವಿ. ಇದು ಎಷ್ಟು ಪೋರ್ಟ್ ಎಷ್ಟು ಪೊಸಿಷನ್ ಅಂತ ಹೇಳ್ಬೇಕಾಗುತ್ತೆ. ವಾಟ್ ಇಸ್ ದ ಟೈಪ್ಸ್ ಆಫ್ ಸಕ್ಷನ್ ಕಂಟ್ರೋಲ್ ವಾಲ್ವ್? ಇದೊಂದು ಸಕ್ಷನ್ ಕಂಟ್ರೋಲ್ ವಾಲ್ವ್ ಅಂತ ನಾವು ಯೂಸ್ ಮಾಡ್ತೀವಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ನಲ್ಲಿ. ಈ ವಾಲ್ವ್ ಯಾವುದು? 2x2 ನ, 3x2 ವೇನ, 4x2 ನ, 4x3 ನ? ಸೊ 1, 2, 3, 4. ಸೊ ಪೊಸಿಷನ್ ಬಂದು 2. ಸೊ ದಿಸ್ ಒನ್ ಇಸ್ ಕಾಲ್ಡ್ 3x2. 1, 2, 3 ವಾಲ್ವ್ ಇದೆ, 3 ಪೊಸಿಷನ್ ಇದೆ. 2 ಪೊಸಿಷನ್ಸ್, 3 ಪೋರ್ಟ್, 1 ಪೋರ್ಟ್, 2 ಪೋರ್ಟ್, 3 ಪೋರ್ಟ್, 2 ಪೊಸಿಷನ್ಸ್ ಇತ್ತು. ಯಾವ ಸೆಕ್ಷನ್ ಇದು? 3x2 ವೇ ವಾಲ್ವ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಚಿತ್ರ ಇದೆ, ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಇದೆ. ವಾಟ್ ಇಸ್
ದ ನೇಮ್ ಆಫ್ ಸರ್ಕ್ಯೂಟ್ ಡಯಾಗ್ರಾಮ್? ಇದು 2x2 ವೇನಾ, 3x2 ನಾ, 4x2 ವೇನಾ, 4x3 ನಾ ಹೇಳು. ನೋಡಿ ಇಲ್ಲಿ ಪೊಸಿಷನ್ ಒಂದು 1 2 3 ಪೊಸಿಷನ್ ಇದೆ. ಈ ಸೆಂಟರ್ ಪೊಸಿಷನ್ ಕ್ಲೋಸ್ ಆಗಿದೆ, ಹಾಗಾಗಿ ಇದು 4 ಪೋರ್ಟ್ ಇದೆ, 3 ಏನಿದೆ, 3 position is 1 2 3 position. That's why it is a 4x3 way value. D is the correct answer. So here one circuit diagram. What is the name of the part mark X in hydraulic power system? The hydraulic power system ಇಲ್ಲಿ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆ, ಇಲ್ಲಿ ಟ್ಯಾಂಕ್ ಇದೆ, ಇಲ್ಲಿ ಆಕ್ಚುಯೇಟಿಂಗ್ ಮೆಕಾನಿಸಮ್ಸ್ ಇದೆ. ಸೊ ಈ ಎಕ್ಸ್ ಏನು? ಸೊ ಇಲ್ಲಿ 2 ಪಿಸ್ಟನ್ ವಾಲ್ವ್, ಡಬಲ್ ಆಕ್ಟಿಂಗ್ ಸಿಲಿಂಡರ್, ಪಂಪ್ ಮತ್ತೆ ರಿಸರ್ವಾಯರ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಇಸ್ ಕಾಲ್ಡ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಏನಿದು? ಡಬಲ್ ಆಕ್ಟಿಂಗ್ ಸಿಲಿಂಡರ್. ಎಕ್ಸ್ ಅಲ್ಲಿ ತೋರಿಸಿರ್ತಕ್ಕಂಥದ್ದು ಡಬಲ್ ಆಕ್ಟಿಂಗ್ ಸಿಲಿಂಡರ್. ಇಷ್ಟು ಸಿಂಪಲ್ ಆಗಿರುತ್ತೆ. ಬಟ್ ಏನಂದ್ರೆ ನೀವು ಪ್ರತಿಯೊಂದು MCQ ಕ್ವಶನ್ಸ್ ಪದೇ ಪದೇ ನೀವು ಅದನ್ನ ಸ್ಟಡಿ ಮಾಡಬೇಕು, ನೋಡ್ಬೇಕು, ನೆನಪಿನಲ್ಲಿ ಇಟ್ಕೋಬೇಕು, ಐಡೆಂಟಿಫಿಕೇಶನ್ಸ್ ಮಾಡಬೇಕು, ಸಿಂಬಲ್ಸ್ ಆಗಲಿ, ಸರ್ಕ್ಯೂಟ್ ಡಯಾಗ್ರಾಮ್ಸ್ ಆಗಲಿ. So which gauge indicates the amount of fluid pressure in the hydraulic system? Next questions. Vacuum gauge, pressure gauge, fluid gauge, pneumatic gauge. So pressure gauge. Which gauge indicates the amount of fluid in the hydraulic system? Hydraulic system ನಲ್ಲಿ ಫ್ಲೂಯಿಡ್ ಪ್ರೆಷರ್ ಎಷ್ಟಿದೆ ಅಂತ ನೋಡ್ತಕ್ಕಂಥದ್ದು ನಾವು ಯಾವ್ದ್ರಲ್ಲಿ ನೋಡ್ತೀವಿ? ಪ್ರೆಷರ್ ಗೇಜ್. ಪ್ರೆಷರ್ ನೋಡ್ಬೇಕು ಅಂದ್ರೆ ಪ್ರೆಷರ್ ಗೇಜ್. ವಾಟ್ ಇಸ್ ದ ನೇಮ್ ಆಫ್ ದ ಅಡ್ಜಸ್ಟಬಲ್ ರೆಸ್ಟ್ರಿಕ್ಟರ್ಸ್? ಈ ಅಡ್ಜಸ್ಟಬಲ್ ರೆಸ್ಟ್ರಿಕ್ಟರ್ಸ್ ಅಂತ ಬರುತ್ತೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ಯಾವುದು ಅಕ್ಯುರೇಟ್ ಆಗಿ ನಾವು ಅಡ್ಜಸ್ಟ್ ಅನ್ನ ಮಾಡಬಹುದು? ನೀಡಲ್ ರೆಸ್ಟ್ರಿಕೇಟರ್, ಲಾಂಗಿಟ್ಯೂಡಿನಲ್, ಗ್ಯಾಪ್ ಮತ್ತೆ ಸರ್ಕಂಫರೆನ್ಷಿಯಲ್. ಸೊ ನಾನು ಹೇಳಿದೆ ಅಕ್ಯುರೇಟ್ ಆಗಿ ಮಾಡಬೇಕು ಅಂದ್ರೆ, ಅಡ್ಜಸ್ಟ್ ಮಾಡಬೇಕು ಅಂದ್ರೆ, ದಟ್ ಇಸ್ ಕಾಲ್ಡ್ ನೀಡಲ್ ರೆಸ್ಟ್ರಿಕ್ಟರ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ದ ಆಪರೇಟಿಂಗ್ ವೋಲ್ಟೇಜ್ ಆಫ್ electro-pneumatics? ಸೊ ಆಪರೇಟಿಂಗ್ ವೋಲ್ಟೇಜ್, ಸೊ 10 volts to 140, 12 volts to 220, 15 to 200, 200 volts to 240. So actually operating voltage electro-pneumatics ಅಲ್ಲಿ 12 volts ಇಂದ 220 volts ಇರುತ್ತೆ. B is the correct answer. Next question. Which type of valve connections are opened or closed by means of spool slide? ಯಾವುದನ್ನ ಯೂಸ್ ಮಾಡ್ತಾರೆ? ಚೆಕ್ ವಾಲ್ವ್, ಬಟರ್ಫ್ಲೈ ವಾಲ್ವ್, ಸಾಲನೈಡ್ ವಾಲ್ವ್, ನಾನ್ ರಿಟರ್ನ್ ವಾಲ್ವ್. 4 ಕೂಡ ವಾಲ್ವ್ ನೀವೆಲ್ಲ. ವಿಚ್ ಟೈಪ್ ಆಫ್ ವಾಲ್ವ್ ಕನೆಕ್ಷನ್ಸ್ ಆರ್ ಓಪನ್ಡ್ ಆರ್ ಕ್ಲೋಸ್ಡ್ ಬೈ ಮೀನ್ಸ್ ಆಫ್ ಸ್ಪೂಲ್ ಸ್ಲೈಡ್? ಸ್ಪೂಲ್ ಸ್ಲೈಡ್ ನಲ್ಲಿ ಸೊ ದಟ್ ಇಸ್ ಕಾಲ್ಡ್ ಬಟರ್ಫ್ಲೈ ವಾಲ್ವ್ ಅಂತ ಇರುತ್ತೆ. ಒಂದು ನಾನು ಕನೆಕ್ಷನ್ಸ್ ಮಾಡುವಾಗ, ಸರ್ಕ್ಯೂಟ್ ಡಯಾಗ್ರಾಮ್ ಮಾಡುವಾಗ ತೋರಿಸಿದ್ದೀನಿ. ಸೊ ಬಟರ್ಫ್ಲೈ ವಾಲ್ವ್ ಇಸ್ ಯೂಸ್ಡ್. ನೆಕ್ಸ್ಟ್ ಕ್ವಶನ್ಸ್. ಮುಂದಿನ ಪ್ರಶ್ನೆ ಇಲ್ಲಿ ಒಂದು, ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ಫ್ಲೋ ಕಂಟ್ರೋಲ್? ಇದು ಫ್ಲೋ ಕಂಟ್ರೋಲ್ ವಾಲ್ವ್. ಇದು ಇಲ್ಲಿ ಎಕ್ಸ್ ಅಂತ ತೋರಿಸಿದನಲ್ಲ, ಅದನ್ನ ಈಸಿಯಾಗಿ ಹೇಳ್ಬಹುದು. ಸೊ ನಾವು ಥ್ರೋಟ್ಲಿಂಗ್ ಸ್ಕ್ರೂ, ನಾಚ್, ಓಪನಿಂಗ್ ಆಫ್ ಸ್ಪ್ರಿಂಗ್ ಬಾಲ್ ಅಂಡ್ ವಾಲ್ವ್ ಸೀಟ್ ಅಂತಾನೆ. ಸೊ ದಿಸ್ ಇಸ್ ಕಾಲ್ಡ್ ಥ್ರೋಟ್ಲಿಂಗ್ ಸ್ಕ್ರೂ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಥ್ರೋಟ್ಲಿಂಗ್ ಸ್ಕ್ರೂ. ಎ ಇಸ್ ದ ಕರೆಕ್ಟ್ ಆನ್ಸರ್. ಮತ್ತೆ ಒಂದು ವಾಲ್ವ್ ಬಂದಿದೆ. ವಾಟ್ ಇಸ್ ದ ಟೈಪ್ ಆಫ್ ಸಾಲ್ನಾಯ್ಡ್ ವಾಲ್ವ್? ಇದು ಸಾಲ್ನಾಯ್ಡ್ ವಾಲ್ವ್. ಎಷ್ಟು ಪೋರ್ಟ್, ಎಷ್ಟು ಪೊಸಿಷನ್ಸ್ ಅಂತ ಹೇಳ್ಬೇಕು. 5x2 ಡಬಲ್ ಸಾಲಿನಾಯ್ಡ್ ಎ, ಬಿ 5x2 ಸಿಂಗಲ್ ಸಾಲಿನಾಯ್ಡ್, 3x2 ಸಿಂಗಲ್ ಸಾಲಿನಾಯ್ಡ್, ಸೊ ಡಬಲ್ ಸಾಲಿನಾಯ್ಡ್. ವಿಚ್ ಇಸ್ ಕರೆಕ್ಟ್? ಇವು 4ರಲ್ಲಿ ನೋಡ್ಬೇಕು ನೀವು ಚಿತ್ರನ, ಇಲ್ಲಿ ಎಷ್ಟು ಇದೆ ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ 3 ಪೋರ್ಟ್ ಇದೆ. ಎಷ್ಟು? 3 ಪೋರ್ಟ್ ಇದೆ. 1 2 3 ಪೋರ್ಟ್ ಇದೆ. 2 ಪೊಸಿಷನ್ಸ್ ಅನ್ನ ನಾವು ಕಾಣಬಹುದು. ಹಾಗಾಗಿ ಇದು 3x2 ಸಿಂಗಲ್ ಸಾಲ್ನಾಯ್ಡ್ ಅನ್ನ ಕೊಟ್ಟಿದ್ದಾರೆ. ಸಿಂಗಲ್ ಸಾಲ್ನಾಯ್ಡ್ ವಾಲ್ವ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಒಂದು ನಿಮಗೆ ಫಿಲ್ಟರ್ ಚಿತ್ರವನ್ನ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಟೈಪ್ ಆಫ್ ದ ಫಿಲ್ಟರ್? ಈ ಫಿಲ್ಟರ್ ಏನು? ಅಬ್ಸರ್ವೆಂಟ್ ಫಿಲ್ಟರ್, ಮೆಕಾನಿಕಲ್ ಫಿಲ್ಟರ್, ಮ್ಯಾಗ್ನೆಟಿಕ್ ಫಿಲ್ಟರ್, ರಿಟರ್ನ್ ಲೈನ್ ಫಿಲ್ಟರ್. ದಿಸ್ ಇಸ್ ಮೆಕಾನಿಕಲ್ ಫಿಲ್ಟರ್. ಈ ಚಿತ್ರ ಯಾವ್ದಿದು? ಮೆಕಾನಿಕಲ್ ಫಿಲ್ಟರ್. So how hydraulic transmission force is controlled? Hydraulic transmission force ಅನ್ನ ಹೇಗೆ ಕಂಟ್ರೋಲ್ ಮಾಡ್ತೀವಿ? ಏರ್ ಇಂದನಾ, ಗೇರ್ಸ್ ಇಂದನಾ, ಫ್ಲೂಯಿಡ್ಸ್ ಇಂದನಾ, ಎಲೆಕ್ಟ್ರಿಸಿಟಿ ಇಂದನಾ? ಸೊ ಬೈ ಫ್ಲೂಯಿಡ್ಸ್ ಈಸ್ ದ ಕರೆಕ್ಟ್. ಹೈಡ್ರಾಲಿಕ್ ಅಂದ್ರೆ ಇಟ್ಗೆ ನಿಮ್ಮ ಮನಸ್ಸಿನಲ್ಲಿ ಏನ್ ಬರಬೇಕು? ಫ್ಲೂಯಿಡ್ಸ್, ಲಿಕ್ವಿಡ್ಸ್.
ನ್ಯೂಮ್ಯಾಟಿಕ್ಸ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ಬರಬೇಕು? ಏರ್, ಕಂಪ್ರೆಸ್ಡ್ ಏರ್. ಸೊ ವಿಚ್ ವಾಲ್ವ್ ಇಸ್ ಯೂಸ್ಡ್ ಟು ಪರ್ಮಿಟ್ ಫ್ಲೂಯಿಡ್ ಫ್ಲೋ ಇನ್ ಒನ್ ಡೈರೆಕ್ಷನ್? ಫ್ಲೂಯಿಡ್ ಫ್ಲೋ ಅನ್ನ ಹರಿಯೋದನ್ನ ಒಂದು ಡೈರೆಕ್ಷನ್ಸ್ ನಲ್ಲಿ, ಒನ್ ಡೈರೆಕ್ಷನ್. ಬ್ಲಾಕ್ ಫ್ಲೋ ಇನ್ ಆಪೋಸಿಟ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬ್ಲಾಕ್ ಮಾಡೋದು ಯಾವ ವಾಲ್ವ್ ಅಂತ ಕೊಟ್ಟಿದ್ದಾನೆ? ಚೆಕ್ ವಾಲ್ವ್ನ, ಸಟಲ್ ವಾಲ್ವ್ನ, ಆರಿಫೈಸ್ ಚೆಕ್ ವಾಲ್ವ್ನ ಅಥವಾ ಪ್ರೆಷರ್ ರಿಲೀಫ್ ವಾಲ್ವ್ನ? ಚೆಕ್ ವಾಲ್ವ್. Check valve is used to permit the fluid flow in one direction and black flow in opposite direction. So A is the correct answer. Which valve has a two inlet, one outlet in hydraulic or pneumatic system? ಯಾವ್ದ್ರಲ್ಲಿ two inlet, one outlet ಇರುತ್ತೆ? ಸೊ ಪ್ರಶ್ನೆ ನೋಡೋಣ. ಸ್ಲೈಡ್ ವಾಲ್ವ್ನ, ಚೆಕ್ ವಾಲ್ವ್ನ, ಸೆಟಲ್ ವಾಲ್ವ್ನ ಅಥವಾ ಸಾಲ್ನಾಯ್ಡ್ ವಾಲ್ವ್? ಯಾವ್ದ್ರಲ್ಲಿ ಟೂ ಇನ್ಲೆಟ್ ಒನ್ ಔಟ್ಲೆಟ್ ಇರೋದು? ನಾನು ಪದೇ ಪದೇ ಹೇಳ್ತಾ ಇದ್ದೆ, ದಟ್ ಇಸ್ ಕಾಲ್ಡ್ ಚೆಕ್ ವಾಲ್ವ್. ಯಾವ ವಾಲ್ವ್ ನಲ್ಲಿ ಇರುತ್ತೆ? ಸಟಲ್ ವಾಲ್ವ್. ಯಾವ ವಾಲ್ವ್? ಸಟಲ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿಚ್ ವಾಲ್ವ್ ಹ್ಯಾಸ್ ಎ ಟೂ ಇನ್ಲೆಟ್? ಸಟಲ್ ವಾಲ್ವ್. ಸಟಲ್ ವಾಲ್ವ್ ಹ್ಯಾಸ್ ಎ ಟೂ ಇನ್ಲೆಟ್, ಒನ್ ಔಟ್ಲೆಟ್, both in hydraulics and pneumatic systems. So why in hydraulic pump the filter is installed in a suction line? Hydraulic system ನಲ್ಲಿ ಫಿಲ್ಟರ್ ಅನ್ನ ಸಕ್ಷನ್ ಲೈನ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಯಾಕೆ? ರೆಡ್ಯೂಸ್ ದ ಆಯಿಲ್ ಟು ಎಂಟರ್, ಪ್ರಿವೆಂಟಿಂಗ್ ಫಾರಿನ್ ಮ್ಯಾಟರ್, ರೆಡ್ಯೂಸ್ ಪ್ರೆಷರ್ ಇನ್ ದ ಪಂಪ್, increase the pressure in the pump. So preventing foreign matter ಅಂತ ಅಂದ್ರೆ ಕಸ, ಕಡ್ಡಿ, ಧೂಳು, ಕಣ, ತ್ಯಾಜ್ಯ ಈ ತರದ್ದು ಆಯಿಲ್ ಅಲ್ಲಿ ಇರ್ತದೆ, ಅದು ಸಿಸ್ಟಮ್ ಒಳಗಡೆ ಹೋಗದೆ ಇರಲಿ ಅಂತ ಹೇಳಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅದನ್ನ ತಡೆ ಹಿಡಿಲಿಕ್ಕೆ ನಾವು ಫಿಲ್ಟರ್ ಅನ್ನ ಎಲ್ಲಿ ಇನ್ಸ್ಟಾಲ್ ಮಾಡ್ತೀವಿ? ಹೈಡ್ರಾಲಿಕ್ ಪಂಪ್ ಫಿಲ್ಟರ್ ಇನ್ಸ್ಟಾಲ್ಡ್ ಇನ್ ಸಕ್ಷನ್ ಲೈನ್. ಫಾರಿನ್ ಮ್ಯಾಟರ್ ನ ತಡೆ ಹಿಡಿಲಿಕ್ಕೆ ನಾವು ಇದನ್ನ ಇನ್ಸ್ಟಾಲ್ ಮಾಡ್ತೀವಿ. ಎರಡು, ವಿಚ್ ವಾಲ್ವ್ ಇಸ್ ಯೂಸ್ಡ್ ಫಾರ್ ಫೈನ್ ಕಂಟ್ರೋಲ್ ಆಫ್ ಫ್ಲೋ ಇನ್ ಪೈಪ್ ಲೈನ್? ಫೈನ್ ಕಂಟ್ರೋಲ್ ಅಂದ್ರೆ ಹಿಂದೆ ಒಂದ್ಸಲಿ ಬಂದಿತ್ತು, ಏನದು ನೋಡೋಣ. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ? ಗೇಟ್ ವಾಲ್ವ್, ಗ್ಲೋ ವಾಲ್ವ್, ನೀಡಲ್ ವಾಲ್ವ್, ನಾನ್ ರಿಟರ್ನ್ ವಾಲ್ವ್. ಯಾವುದು ಫೈನ್ ಕಂಟ್ರೋಲ್? ದಟ್ ಇಸ್ ನೀಡಲ್ ವಾಲ್ವ್. ನೀಡಲ್ ವಾಲ್ವ್ ಅಡ್ಜಸ್ಟಬಲ್ ಅಂತ ನಾನು ಇನ್ ಲಾಸ್ಟ್ ಕ್ವಶನ್ಸ್ ನಲ್ಲಿ ನಾನು ಹೇಳಿದೆ. ಸೊ ನೆಕ್ಸ್ಟ್, ವಿಚ್ ವಾಲ್ವ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಎಕ್ಸೆಸಿವ್ ಪ್ರೆಷರ್ ಇನ್ ದ ಹೈಡ್ರಾಲಿಕ್ ಸಿಸ್ಟಮ್? ಪ್ರೆಷರ್ ಜಾಸ್ತಿ ಆದ್ರೆ ಧಮ್ ಅಂತ ಹೊಡೆದೋಗ್ಬೇಕು, ಅದನ್ನ ಕಂಟ್ರೋಲ್ ಮಾಡುತ್ತೆ, ಸಿಸ್ಟಮ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆ ವಾಲ್ವ್ ಯಾವುದು? ಇದು ಪದೇ ಪದೇ ಹೇಳಿದ್ದೀನಿ, ಚಿತ್ರದಲ್ಲಿ ತೋರಿಸಿದೀನಿ, ಅನಿಮೇಷನ್ ಅಲ್ಲಿ ತೋರಿಸಿದೀನಿ ನಿಮ್ಗೆ. ಸೊ ಗೇಟ್ ವಾಲ್ವಾ, ಗ್ಲೋ ವಾಲ್ವಾ, ರಿಲೀಫ್ ವಾಲ್ವಾ, ನಾನ್ ರಿಟರ್ನ್ ವಾಲ್ವ್? ಸೊ ರಿಲೀಫ್, ಹೆಸರು ಹೇಳ್ತಾ ಇದೆ, ರಿಲೀಫ್ ವಾಲ್ವ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ದ ಎಕ್ಸೆಸಿವ್ ಪ್ರೆಷರ್ ಇನ್ ದ ಹೈಡ್ರಾಲಿಕ್ ಸಿಸ್ಟಮ್. ಮುಂದಿನ ಪ್ರಶ್ನೆ, ವಿಚ್ ಸಿಸ್ಟಮ್ ಗೆಟ್ಸ್ ಕಂಪ್ರೆಸ್ಡ್ ಆಸ್ ಎನರ್ಜಿ ಇನ್ಪುಟ್ಸ್? ಯಾವ ಸಿಸ್ಟಮ್ ನಲ್ಲಿ? ಹೈಡ್ರಾಲಿಕಾ? ನೋ. ನ್ಯೂಮ್ಯಾಟಿಕಾ? ಎಸ್. ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಅಂತ ಕೊಟ್ಟಿದ್ದಾನೆ. ಸೊ ಯಾವ್ದ್ರಲ್ಲಿ ನಾವು ಕಂಪ್ರೆಸ್ಡ್ ಏರ್ ಅನ್ನು ಬಳಸ್ತೀವಿ? ನ್ಯೂಮ್ಯಾಟಿಕ್ ಸಿಸ್ಟಮ್. ಈ ರೀತಿ ಸುಲಭವಾದಂತ ಪ್ರಶ್ನೆಗಳನ್ನ ಪರೀಕ್ಷೆನಲ್ಲಿ ಕೇಳ್ತಾನೆ. ಹಾಗಾಗಿ ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನೆನಪಿನಲ್ಲಿ ಇಟ್ಕೊಂಡ್ರೆ ಬಹಳ ಉಪಯೋಗ ಆಗುತ್ತೆ. ನಾಳೆ ನೀವು ಜಾಬ್ ಇಂಟರ್ವ್ಯೂ ಹೋದಾಗ್ಲೂ ಕೂಡ ಅಥವಾ ಜಾಬ್ ಟೆಸ್ಟ್ ಅನ್ನ ತಗೊಂಡಾಗ್ಲೂ ಕೂಡ ಈ ರೀತಿ ಎಲ್ಲ ಕ್ವಶನ್ಸ್ ಗಳನ್ನ, ಪ್ರಶ್ನೆಗಳನ್ನ ನಿಮ್ಗೆ ಕೇಳಬೇಕು. ವಾಟ್ ಇಸ್ ದ ಸೈನ್ಸ್ ಅಂಡರ್ ದಟ್ ಯು ಸ್ಟಡಿ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಏರ್? ನಾವು ಏರ್ ಪ್ರಾಪರ್ಟೀಸ್ ಮತ್ತೆ ಅಪ್ಲಿಕೇಶನ್ಸ್ ಅಲ್ಲಿ ಸ್ಟಡಿ ಮಾಡ್ತೀವಲ್ಲ, ಇದರಿಂದ ಯಾವ ಒಂದು ಪ್ರಾಪರ್ಟೀಸ್ ಇದೆ ಹೇಳಿ? ಸೈನ್ಸ್, ವಿಜ್ಞಾನ ಏನಿದೆ? ವಾಟ್ ಇಸ್ ದ ಸೈನ್ಸ್? ನಾಲೆಡ್ಜ್ ಅಂತ ಕರೀತಾರೆ. ಸೈನ್ಸ್ ಮೀನ್ಸ್ ನಾಲೆಡ್ಜ್. ಹೈಡ್ರಾಲಿಕ್ ಸಿಸ್ಟಮ್, ನ್ಯೂಮ್ಯಾಟಿಕ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಸಿಸ್ಟಮ್, ಮೆಕ್ಯಾನಿಕಲ್ ಸಿಸ್ಟಮ್. ಯಾವ ಸಿಸ್ಟಮ್? ಸೊ ವಾಟ್ ಇಸ್ ದ ಸೈನ್ಸ್ ಅಂಡರ್ ದಟ್ ಯು ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಅಪ್ಲಿಕೇಶನ್ ಆಫ್ ಏರ್? ದಟ್ ಈಸ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಏರ್ ಅಂತ ಬಂದ ತಕ್ಷಣ ಅದು ಯಾವ ಸಿಸ್ಟಮ್ ಅನ್ಕೋಬೇಕು ನೀವು? ದಟ್ ಈಸ್ ನ್ಯೂಮ್ಯಾಟಿಕ್ ಸಿಸ್ಟಮ್. ಸೊ ವಿಚ್ ಪ್ರೆಷರ್ ವಾಲ್ವ್ ಇಸ್ ಮೆಜರ್ಡ್ ವಿತ್ ರೆಸ್ಪೆಕ್ಟ್ ಟು ಪರ್ಫೆಕ್ಟ್ ವ್ಯಾಕ್ಯೂಮ್? ಯಾವ ಪ್ರೆಷರ್ ವಾಲ್ವ್? ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅಬ್ಸಲ್ಯೂಟ್ ಪ್ರೆಷರ್, ಗೇಜ್ ಪ್ರೆಷರ್ ಅಂಡ್ ವ್ಯಾಕ್ಯೂಮ್ ಪ್ರೆಷರ್. ಸೊ ಏರ್ ಅಬ್ಸಲ್ಯೂಟ್ ಪ್ರೆಷರ್
Which pressure? Absolute pressure value is measured with respect to perfect vacuum. Perfect vacuum ಅನ್ನ ನೀವು ಮೆಜರ್ ಮಾಡಬೇಕಾದ್ರೆ ಅಬ್ಸಲ್ಯೂಟ್ ಪ್ರೆಷರ್ ವೆರಿ ವೆರಿ ಇಂಪಾರ್ಟೆಂಟ್. ವಿಚ್ ಟರ್ಮ್ ಇಸ್ ಯೂಸ್ಡ್ ಟು ಮೂವ್ ಲೋಡ್ ವಿತ್ ಲೆಸ್ ಎಫರ್ಟ್? ಯಾವ ಟರ್ಮ್ ಕಡಿಮೆ ಲೋಡ್ ಅನ್ನ ಮೂವ್ ಮಾಡ್ಬೇಕಾದ್ರೆ ಕಡಿಮೆ ಎಫರ್ಟ್ ಅನ್ನ ಪೋರ್ಷನ್ ಆಗ್ತಕ್ಕಂಥದ್ದು ಯಾವ ಟರ್ಮ್ ಅನ್ನ ಯೂಸ್ ಮಾಡ್ತೀವಿ? ನ್ಯೂಮ್ಯಾಟಿಕ್, ಹೈಡ್ರಾಲಿಕ್, ಪ್ರೆಷರ್ or flow of air. So here pneumatic. Which term? Air. That means pneumatic. Pneumatic ಅನ್ನೋ ಒಂದು ಟರ್ಮ್ ಟು ಮೂವ್ ದ ಲೋಡ್ ವಿತ್ ಲೆಸ್ ಎಫರ್ಟ್ಸ್. ಇವು ನಾಲ್ಕರಲ್ಲಿ ಬೆಸ್ಟ್ ಆನ್ಸರ್ ಇಸ್ ಎ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ಸ್ ಕಮ್ಸ್ ಅಂಡರ್ ದ ಅಪ್ಲಿಕೇಶನ್ ಆಫ್ ನ್ಯೂಮ್ಯಾಟಿಕ್ಸ್? ಈ ಕೆಳಗಡೆ ಅದು ಡ್ರ್ಯಾಗ್, ಪುಸ್, ಕ್ಲೋಸ್, ಓಪನ್. ಈ ಕೆಲವು ಟರ್ಮ್ಸ್ ಏನಿದೆ ಯಾವ್ದು ಬರುತ್ತೆ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಂಡರ್ ದ ಅಪ್ಲಿಕೇಶನ್ ಆಫ್ ನ್ಯೂಮ್ಯಾಟಿಕ್ಸ್ ಕೆಳಗಡೆ ಯಾವ್ದು ಬರುತ್ತೆ? ಪುಸ್. ಯಾವ್ದು ಬರುತ್ತೆ? ಪುಸ್. ಪುಸ್ ಮಾಡ್ತಕ್ಕಂಥ, ತಳ್ತಕ್ಕಂಥ. ವಿಚ್ ಸಿಸ್ಟಮ್ ಇಸ್ ಯೂಸ್ಡ್ ಟು ಲಿಕ್ವಿಡ್ ಆಸಿಡ್ ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್? ಲಿಕ್ವಿಡ್ ಅನ್ನು ಬಳಸೋದು ಯಾವ್ದು? ನ್ಯೂಮ್ಯಾಟಿಕ್ ಅಲ್ಲಿ ಬಳಸ್ತೀವ. ಸೊ ಹೈಡ್ರಾಲಿಕ್ ಸಿಸ್ಟಮ್. ಯಾವ ಸಿಸ್ಟಮ್ ನಲ್ಲಿ ಬಳಸ್ತೀವಿ? ಹೈಡ್ರಾಲಿಕ್ ಸಿಸ್ಟಮ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ಸೋನಿಂಗ್ ಫಿಗರ್? ಇಲ್ಲೊಂದು ಚಿತ್ರ ಇದೆ, ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ತಳ್ತಾ ಇದ್ದಾನೆ, ಇಲ್ಲಿ ಮುಂದೆ ಒಂದು ನಮ್ಮ ಸಿಸ್ಟಮ್ ಇದೆ, ಹೈಡ್ರಾಲಿಕ್ ಸಿಸ್ಟಮ್. ಸೊ ವಾಟ್ ಈಸ್ ಸೋನಿಂಗ್ ದ ಫಿಗರ್? ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಅಂಡ್ ನ್ಯೂಮ್ಯಾಟಿಕ್ ಸಿಸ್ಟಮ್, ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್, ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಸಿಸ್ಟಮ್, ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್. ಸೊ ಇಯರ್ ನಾವಾಗ್ಲೇ ಹೇಳಿದೆ ಇದು ಮೆಕ್ಯಾನಿಕಲ್ ಮತ್ತೆ ಹೈಡ್ರಾಲಿಕ್. ವರ್ಕ್ ಡನ್ ಇನ್ ಮೆಕ್ಯಾನಿಕಲ್ ಅಂಡ್ ಹೈಡ್ರಾಲಿಕ್ ಸಿಸ್ಟಮ್ ಅಂತಕ್ಕಂಥ ಒಂದು ಇದು ಫಿಗರ್. ವಾಟ್ ಈಸ್ ದ ನೇಮ್ ಆಫ್ ದ ಹೈಡ್ರಾಲಿಕ್ ಸರ್ಕ್ಯೂಟ್? ಇಲ್ಲಿ ಒಂದು ಸರ್ಕ್ಯೂಟ್ ಇದೆ, ಇದು ಇಂಪಾರ್ಟೆಂಟ್. ಒಂದು ಬಾರಿ ಎಕ್ಸಾಮ್ ನಲ್ಲೂ NCVT ಎಕ್ಸಾಮ್ ನಲ್ಲೂ ಕೂಡ ಕೇಳಿದಾನೆ. ಸೊ ಈ ಸರ್ಕ್ಯೂಟ್ 5/2-way ಸರ್ಕ್ಯೂಟ್, 4/2-way ಸರ್ಕ್ಯೂಟ್, 3/2-way ಸರ್ಕ್ಯೂಟ್ ಅಂಡ್ ಬೈಪಾಸ್ ಸರ್ಕ್ಯೂಟ್ ಅಂತ ಇದೆ. ದಿಸ್ ಇಸ್ ಬೈಪಾಸ್ ಸರ್ಕ್ಯೂಟ್. ಎಂತ ಸರ್ಕ್ಯೂಟ್ ಇದು? ಇದು ಬೈಪಾಸ್ ಸರ್ಕ್ಯೂಟ್. ಇದು ಒಂದೇ ಒಂದು ಬಾರಿ ಯೂಸ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಅದನ್ನ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ. ಸೊ ಬೈಪಾಸ್ ಸರ್ಕ್ಯೂಟ್ ನೆನಪಿನಲ್ಲಿ ಇಟ್ಕೊಳ್ಳಿ. ಇದೆಂತ ಸರ್ಕ್ಯೂಟ್ ಇದು? ಬೈಪಾಸ್ ಸರ್ಕ್ಯೂಟ್, ಹೈಡ್ರಾಲಿಕ್ ಸರ್ಕ್ಯೂಟ್. ಇದು ಬೈಪಾಸ್ ಹೈಡ್ರಾಲಿಕ್ ಸರ್ಕ್ಯೂಟ್. Which valves are used to control the direction of the flow of fluid? Flow control valve, non-return valve, pressure control valve, direction control. ಯಾವುದು ಕರೆಕ್ಟ್? ಯಾವುದು ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ಫ್ಲೂಯಿಡ್ ಅನ್ನ ಕಂಟ್ರೋಲ್ ಮಾಡತಕ್ಕಂಥದ್ದು? ದಟ್ ಇಸ್ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್, DCV. DCV ಅಂದ್ರೆ ಡೈರೆಕ್ಷನ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಪಾರ್ಟ್ ಆಫ್ ದ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಇಸ್ ಅಟ್ಯಾಚ್ಡ್ ವಿತ್ ದ ಲೋಡ್? ಲೋಡ್ ಜೊತೆ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಯಾವ ಪಾರ್ಟ್ ಅನ್ನ ಅಟ್ಯಾಚ್ ಮಾಡಿರ್ತಾರೆ? ಸ್ಪ್ರಿಂಗ್, ಸೀಲ, ಪಿಸ್ಟನ್ ರಾಡ್. ಸೊ ಹಿಯರ್ ಆಲ್ಸೋ ಪಿಸ್ಟನ್ ರಾಡ್. ಸ್ಪ್ರಿಂಗ್ ಲೋಡ್ ಮಾಡಿರಲ್ಲ, ಅಟ್ಯಾಚ್ ಮಾಡಿರಲ್ಲ, ಸೀಲ್ ಆಗಿರಲ್ಲ, ಪಿಸ್ಟನ್ ರಾಡ್ ಆಗಿರುತ್ತೆ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಡಿವೈಸ್ ಇನ್ ನ್ಯೂಮ್ಯಾಟಿಕ್ಸ್ ಆರ್ ಯೂಸ್ಡ್ ಫಾರ್ ಕನ್ವರ್ಟಿಂಗ್ ಪ್ರೆಸೆಂಟ್ ಎನರ್ಜಿ ಆಫ್ ದ ಕಂಪ್ರೆಸ್ಡ್ ಏರ್ ಈಸ್ ಟು ಮೆಕ್ಯಾನಿಕಲ್ ಎನರ್ಜಿ? ಕಂಪ್ರೆಸ್ಡ್ ಏರ್ ಅನ್ನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋ ಯಾವ ಡಿವೈಸ್? ನ್ಯೂಮ್ಯಾಟಿಕ್ ಆಕ್ಚುಯೇಟರ್ಸ್, ಫಿಲ್ಟರ್, ರೆಗ್ಯುಲೇಟರ್, ಸಿಲಿಂಡರ್. ಫಿಲ್ಟರ್ ಬೇರೆ ಕೆಲಸ ಮಾಡೋದು, ರೆಗ್ಯುಲೇಟರ್ ಬೇರೆ ಕೆಲಸ ಮಾಡೋದು, ಸಿಲಿಂಡರ್ ಉಳಿದಿರೋದು ಯಾವುದು? ಸೊ ಎ ಇಸ್ ದ ಕರೆಕ್ಟ್. ನ್ಯೂಮ್ಯಾಟಿಕ್ ಆಕ್ಚುಯೇಟರ್ in pneumatics are used for converting the pressure energy of compressed air is to mechanical energy. Pneumatic actuator. What is the purpose of direction control valve in hydraulic system? Open or close? Hydraulic system control valve. Increase the pressure, decrease the pressure, control the valve. Direction control valve ಕೆಲಸ open or close. ಮಾಡೋದು ಎಷ್ಟು? ಓಪನ್ ಆರ್ ಕ್ಲೋಸ್. ಎ ಇಸ್ ದ ಕರೆಕ್ಟ್ ಆನ್ಸರ್. ವೇರ್ ರ್ಯಾಮ್ ಇಸ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಲೀನಿಯರ್ ಆಕ್ಚುಯೇಟರ್ಸ್? ಸ್ಟೂಡೆಂಟ್ಸ್, ಈ ಪ್ರಶ್ನೆಗಳು ಏನಿದೆ ಇವುಗಳನ್ನ ನೀವು ನಿರಂತರವಾಗಿ ಸ್ಟಡಿ ಮಾಡಬೇಕು. ಪುಸ್ತಕ ಮೇ ನೈ ಮಸ್ತಕ್ ತಲೆನಲ್ಲಿ ಇಟ್ಕೋಬೇಕು. ಅವಾಗಷ್ಟೇ
ನೀವು ನಿಮ್ಮ ಎಕ್ಸಾಮ್ನಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ವೇರ್ ರ್ಯಾಮ್ ಇಸ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಲೀನಿಯರ್ ಆಕ್ಚುಯೇಟರ್, ಎಲಿವೇಟರ್ ಜಾಕ್, ಆಯಿಲ್ ಪಂಪ್ಸ್, ರೊಟೇಟಿಂಗ್ ಮೋಟಾರ್, ಹೈಡ್ರೋಮೋಟ್. ಎಲ್ಲಿ ರ್ಯಾಮ್ ಬರುತ್ತೆ ಅಂದ್ರೆ ಎಲಿವೇಟರ್ ಜಾಕ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ಈ ಲೀನಿಯರ್ ಆಕ್ಚುಯೇಟರ್ ರ್ಯಾಮ್ ಅನ್ನ ಯೂಸ್ ಮಾಡ್ತೀವಿ. ಏನನ್ನ ಯೂಸ್ ಮಾಡ್ತೀವಿ? ನೆಕ್ಸ್ಟ್, ವಿಚ್ ಎನರ್ಜಿ ಇಸ್ ಕನ್ವರ್ಟೆಡ್ ಬೈ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಆಫ್ ದ ಆಯಿಲ್. ನೋಡಿ, ಯಾವ ಎನರ್ಜಿ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಆಫ್ ದ ಆಯಿಲ್ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ? ಎಲೆಕ್ಟ್ರಿಕಲ್ ಎನರ್ಜಿನ, ಮೆಕ್ಯಾನಿಕಲ್ ಎನರ್ಜಿನ, ನ್ಯೂಮ್ಯಾಟಿಕ್ ಎನರ್ಜಿನ ಅಥವಾ ಹೈಡ್ರಾಲಿಕ್ ಎನರ್ಜಿನ? ಯಾವ ಎನರ್ಜಿಯನ್ನ ಯೂಸ್ ಮಾಡ್ತೀವಿ? ಸೊ ದಟ್ ಈಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಬೈ hydrostatic pressure of the oil. So B is the correct answer. Which valve black flow in one direction and allow free flow in the other direction? So which valve? ನೋಡೋಣ, ನಾನ್ ರಿಟರ್ನ್ ವಾಲ್ವ್ನ, 4/2 ವಾಲ್ವ್ನ, ಅಥವಾ ಗೇಟ್ ವಾಲ್ವ್ನ, ಅಥವಾ ಗ್ಲೋಬ್ ವಾಲ್ವ್? ಸೊ ನಾನ್ ರಿಟರ್ನ್ ವಾಲ್ವ್ ಒಂದು ಗೊತ್ತು, ಒನ್ ಡೈರೆಕ್ಷನ್ ಫ್ಲೋ. ಈ ಕಡೆಯಿಂದ ಮೋಟರ್, ನಿಮ್ ಮನೆಯಲ್ಲಿ ಸಂಪಿದ್ರೆ ಮೋಟರ್ ಸ್ಟಾರ್ಟ್ ಆದಟ್ಟಿಗೆ ವಾಟರ್ನ ತಗೊಂಡೋಗಿ ಮೇಲ್ಗಡೆ ಎಲ್ಲಿಗೆ ಟ್ಯಾಂಕ್ ಲಿಫ್ಟ್ ಮಾಡ್ಬಿಡುತ್ತೆ. ಮೆಷಿನ್ ಆಫ್ ಆದ ತಕ್ಷಣ ಅಲ್ಲಿಂದ ಪ್ರೆಷರ್ ಏನಿರುತ್ತೆ ಅಷ್ಟು ಹೈಟ್ ಇಂದ ಬರ್ತಕ್ಕಂಥ ಪ್ರೆಷರ್ ಏಕದಮ್ ಧಡಕ್ ಅಂತ ಇಟ್ಕೊಬಿಟ್ಟು, ಸೊ ಮೋಟರ್ ಆನ್ ಆದಾಗ ಒನ್ ಡೈರೆಕ್ಷನ್ ಮಾತ್ರ ಹೋಯ್ತು, ರಿಟರ್ನ್ ಡೈರೆಕ್ಷನ್ ಏನ್ ಮಾಡ್ತಾವ? ಸ್ಟಾಪ್ ಮಾಡ್ಬಿಡುತ್ತೆ. ಯಾವ ಸ್ಟಾಪ್ ಮಾಡಿದ್ದು? ನಾನ್ ರಿಟರ್ನ್ ವಾಲ್ವ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಒನ್ ಡೈರೆಕ್ಷನ್ ಅಲ್ಲಿ ಫ್ಲೋನ ಬ್ಲಾಕ್ ಮಾಡೋದು ಅಂದ್ರೆ ನಾನ್ ರಿಟರ್ನ್ ವಾಲ್ವ್. ವೇರ್ ಹೈಡ್ರಾಲಿಕ್ ಬೈಪಾಸ್ ಸರ್ಕ್ಯೂಟ್ ಈಸ್ ಯೂಸ್ಡ್ ಕಾಮನ್ ಆಗಿ, ನಾನು ಹಿಂದೆ ಒಂದು ಬೈಪಾಸ್ ಸರ್ಕ್ಯೂಟ್ ಚಿತ್ರ ತೋರಿಸ್ದೆ, ಹೌದಾ? ಯಾವುದು ಅಂತ ಬೈಪಾಸ್ ಸರ್ಕ್ಯೂಟ್ ಅಂತ ಹೇಳಿದ್ರಿ. ಇಲ್ಲಿ ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಮಿಲ್ಲಿಂಗ್ ಮೆಷಿನ್ ಅಲ್ಲ, ಟರ್ನಿಂಗ್ ಮೆಷಿನ್ ಅಲ್ಲ, ಗ್ರೈಂಡಿಂಗ್ ಮೆಷಿನ್ ಅಲ್ಲ, ಸಿಯರಿಂಗ್ ಮೆಷಿನ್ ಅಲ್ಲ. ನೋಡಿ, ಹೈಡ್ರಾಲಿಕ್ ಬೈಪಾಸ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡೋದು ಇಲ್ಲಿ ಮಾತ್ರ, ಸಿಯರಿಂಗ್ ಮೆಷಿನ್ ಅಲ್ಲಿ ಮಾತ್ರ. ಸಿಯರಿಂಗ್ ಮೆಷಿನ್ಸ್ ಎಲ್ಲಿರುತ್ತೆ ಅಲ್ಲಿ ಹೈಡ್ರಾಲಿಕ್ ಬೈಪಾಸ್ ಸರ್ಕ್ಯೂಟ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಹೈಡ್ರಾಲಿಕ್ ಫಂಕ್ಷನ್ಸ್? ಈ ಹೈಡ್ರಾಲಿಕ್ ಫಂಕ್ಷನ್ಸ್ ಇದೆ. ಸೊ ಇದೆಲ್ಲ ಹೈಡ್ರಾಲಿಕ್ ಕಾಯಿಲ್. ಸೊ ಟು ಮೇಂಟೈನ್ ದ ಲೆವೆಲ್, ಹೈಡ್ರೋಸ್ಟಾಟಿಕ್ ಪ್ರೆಷರ್, ಟ್ರಾನ್ಸ್ಮಿಷನ್ ಆಫ್ ಫ್ಲೂಯಿಡ್ ಪ್ರೆಷರ್. ಸಿ ಬಂದು ಇನ್ ಈಕ್ವಲ್ ಪಿಸ್ಟನ್ ಏರಿಯಾಸ್, ಟರ್ಬುಲೆಂಟ್ ಫ್ಲೋ ಅಂತ ಇದೆ ಇಲ್ಲಿ. ಸೊ ವಿಚ್ ಇಸ್ ಕರೆಕ್ಟ್? ಈ ಫಂಕ್ಷನ್ಸ್ ಏನಂತ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಟ್ರಾನ್ಸ್ಮಿಷನ್ಸ್ ಆಫ್ ಫ್ಲೂಯಿಡ್ ಪ್ರೆಷರ್. ಟ್ರಾನ್ಸ್ಮಿಷನ್ಸ್ ಆಫ್ ಫ್ಲೂಯಿಡ್ ಪ್ರೆಷರ್. ಇದನ್ನ ಮೊದಲನೇ ಪಾಠದಲ್ಲಿ ನಾನು ನಿಮಗೆ ಅನಿಮೇಷನ್ ಸಹಿತ ತೋರಿಸಿದ್ದೀನಿ. ಇದನ್ನ ದಿಸ್ ಇಸ್ ಟ್ರಾನ್ಸ್ಮಿಷನ್ ಆಫ್ ಫ್ಲೂಯಿಡ್ ಪ್ರೆಷರ್ ನೆನಪಲ್ಲಿ. Next question, which energy is present in oil by virtue of its motion? ಯಾವ ಎನರ್ಜಿ? ನೋಡಿ, ಇಲ್ಲಿ 4 ಎನರ್ಜಿ ಕೊಟ್ಟಿರ್ತಾನೆ: ಪೊಟೆನ್ಶಿಯಲ್, ಕೈನೆಟಿಕ್, ಸ್ಟ್ಯಾಟಿಕ್ ಅಂಡ್ ಹೀಟ್. ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ mgh, the energy possessed by virtue of its movement. Kinetic energy is equal to half mu squared. Kinetic is the energy possessed by virtue of its height. So which energy is present in by oil by virtue of its motion? ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವ ಎನರ್ಜಿ? ಕೈನೆಟಿಕ್ ಎನರ್ಜಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕೈನೆಟಿಕ್ ಎನರ್ಜಿ ನೆನಪಲ್ಲಿ ಇಟ್ಕೊಬಿಡಿ. ಕೈನೆಟಿಕ್ ಎನರ್ಜಿ, ಇದು ಪ್ರಶ್ನೆ ಕೇಳಿದಾನೆ ಅನೇಕ ಬಾರಿ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. Which property of oil that controls the flow in hydraulic system? Which property of the oil control the flow in hydraulic system? Viscosity na, oilness, pour point, flash point. ನಾನು ಲುಬ್ರಿಕೇಶನ್ ಚಾಪ್ಟರ್ ಮಾಡುವಾಗ ಪ್ರಾಪರ್ಟೀಸ್ ಆಫ್ ಲುಬ್ರಿಕೆಂಟ್ಸ್ ಅಂತ ಬರುತ್ತೆ. ವಿಸ್ಕೋಸಿಟಿ, ಆಯಿಲ್ನೆಸ್, ಪೋರ್ ಪಾಯಿಂಟ್, ಫ್ಲಾಶ್ ಪಾಯಿಂಟ್, ಫೈರ್ ಪಾಯಿಂಟ್, ಎಂಸೊಬಿಲಿಟಿ, ಡಿಎಂಸೊಬಿಲಿಟಿ ಅಂತೇಳಿ ಬರುತ್ತೆ. ಆದರೆ ಇಲ್ಲಿ ಯಾವ ಪ್ರಾಪರ್ಟಿ?
which property of oil that controls the flow in hydraulic system? That is viscosity. Viscosity. Number A is the correct answer. Viscosity. ನೆನಪಲ್ಲಿ ನೋಡಿ. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದ ಡಿವೈಸ್ ಯೂಸ್ಡ್ ಟು ರಿಮೂವ್ ಡಸ್ಟ್, ಚಿಪ್ಸ್ ಅಂಡ್ ಅದರ್ ಫಾರಿನ್ ಪಾರ್ಟಿಕಲ್ಸ್ ಫ್ರಮ್ ದ ಫ್ಲೂಯಿಡ್? ಏನನ್ನ ಯೂಸ್ ಮಾಡಬಹುದು? ಪ್ರೆಷರ್ ರೆಗ್ಯುಲೇಟಿಂಗ್ ವಾಲ್ವ್ನ ಬಂದ್ಬಿಡ್ತಾ ಆನ್ಸರ್ ನೀವು. ಫಿಲ್ಟರಾ, ಅಕ್ಯುಮುಲೇಟರಾ, ರೆಗ್ಯುಲೇಟರ್? ಫಿಲ್ಟರ್ ಅನ್ನ ಯೂಸ್ ಮಾಡ್ತಾರೆ. ಏನನ್ನ ಯೂಸ್ ಮಾಡ್ತಾರೆ? ಫಿಲ್ಟರ್. There are so many types of filters. Which valve is used as interface between the electrical and pneumatic system? ಯಾವ ಪಾರ್ಟ್ ಎಲೆಕ್ಟ್ರಿಕ್ ಮತ್ತೆ ನ್ಯೂಮ್ಯಾಟಿಕ್ ಸಿಸ್ಟಮ್ ಮಧ್ಯೆ ನಾವು ತರ್ತಕ್ಕಂಥದ್ದು? ರೋಲರ್ ವಾಲ್ವ್ನ, ಫ್ಲೋ ಕಂಟ್ರೋಲ್ ವಾಲ್ವ್ನ, ಸಾಲ್ನಾಯ್ಡ್ ವಾಲ್ವ್ನ, ಪ್ರೆಷರ್ ರಿಲೀಫ್ ವಾಲ್ವ್ನ? ಸೊ ಸಾಲ್ನಾಯ್ಡ್ ವಾಲ್ವ್ ಅಂತ ನಾವು ಯೂಸ್ ಮಾಡ್ತೀವಿ. ನಾನು ಹೇಳಿದ್ದೀನಿ ಸ್ಟೂಡೆಂಟ್, ಸಾಲ್ನಾಯ್ಡ್ ವಾಲ್ವ್ ಇಸ್ ಯೂಸ್ಡ್ ಆಸ್ ಎ ಇಂಟರ್ಫೇಸ್ between the electrical and pneumatic system. Solenoid, one sided, two sided solenoid valve ಅನ್ನು ನಾವು ಯೂಸ್ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ MCQ ಕೂಡ ಹಿಂದೆ ನೋಡಿದ್ವಿ. ಈಗ ನಾವು which valve is used for mechanical position to sense in machine automation system? Which valve ಮೆಕ್ಯಾನಿಕಲ್ ಪೊಸಿಷನ್ ಅನ್ನ ಸೆನ್ಸ್ ಮಾಡೋದು ಮೆಷಿನ್ ಆಟೋಮೇಷನ್ ಸಿಸ್ಟಮ್ ನಲ್ಲಿ? ಪ್ರೆಷರ್ ರಿಲೀಫ್ ವಾಲ್ವ್ನ, ರೋಲರ್ ವಾಲ್ವ್ನ, ಫ್ಲೋ ಕಂಟ್ರೋಲ್ ವಾಲ್ವ್ನ ಡೈರೆಕ್ಷನ್ ಸೆನ್ಸ್ ಮಾಡಬೇಕಲ್ಲ. ಸಿಲಿಂಡರ್ ಹಿಂಗ್ ಬತ್ತು, ಈಗ ಬತ್ತು ಸಿಲಿಂಡರ್, ಮತ್ ಹಿಂದೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲೊಂದು ಸೆನ್ಸ್ ಆಗಕ್ಕೆ ಒಂದು ಇಟ್ಟಿದ್ದಾನೆ. ಏನು, ವಾಟ್ ಇಸ್ ದಟ್? ದಟ್ ಒನ್ ಇಸ್ ಕಾಲ್ಡ್ ರೋಲರ್ ವಾಲ್ವ್. ಲಿಮಿಟ್ ಸ್ವಿಚ್ ಅಂತ ಕರಿತೀವಲ್ಲ ನಾವು, ಅಲ್ಲಿ ರೋಲರ್ಸ್ ಇಟ್ಟಿರ್ತಾನೆ, ಅಲ್ಲಿ ಬಂದು ಟಕ್ ಅಂತ ಹೆಂಗ್ ಮಾಡಿ ಮತ್ತೆ ಹಿಂಗ್ ವಾಪಸ್ ಆಗುತ್ತೆ. ಸೊ ಸೆನ್ಸ್ ಆಗೋದು ಯಾವ್ದ್ರಲ್ಲಿ? ರೋಲರ್ ವಾಲ್ವ್ಸ್ ನಲ್ಲಿ ಏನಾಗುತ್ತೆ, ಅದು ಸೆನ್ಸ್ ಆಗೋದು. ನಾವು ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ವಾಲ್ವ್ is used to remove the excess amount of oil in the hydraulic system? ಎಕ್ಸಸ್ ಪ್ರೆಷರ್ ಇದೆ, ಅದನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಯಾವ ವಾಲ್ವ್ನ ಯೂಸ್ ಮಾಡ್ತೀವಿ? ಪ್ರೆಷರ್ ರಿಲೀಫ್ ವಾಲ್ವ್ನ, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ನ, ಪ್ರೆಷರ್ ರೆಗ್ಯುಲೇಟರ್ ವಾಲ್ವ್ನ, ರೋಲರ್ ವಾಲ್ವ್ನ? ಯಾವ ವಾಲ್ವ್ನ ಯೂಸ್ ಮಾಡ್ತೀವಿ? ಪ್ರೆಷರ್ ರಿಲೀಫ್ ವಾಲ್ವ್. ಇದನ್ನು ಅನೇಕ ಬಾರಿ ತೋರಿಸಿದ್ದೀನಿ, ನಾನು ಅನಿಮೇಷನ್ ಅಲ್ಲಿ ತೋರಿಸಿದ್ದೀನಿ, ಪಟ ಮಾಡುವಾಗ ಹೇಳಿದ್ದೀನಿ, ಬೋರ್ಡ್ ನಲ್ಲಿ ತೋರಿಸಿದ್ದೀನಿ. ಸೊ ಪ್ರೆಷರ್ ರಿಲೀಫ್ ವಾಲ್ವ್. ಸೊ ಮುಂದಿನ ಪ್ರಶ್ನೆ, ವಿಚ್ ವಾಲ್ವ್ is a orifice or a restrictor in hydraulic system? ಯಾವ ವಾಲ್ವ್ನಲ್ಲಿ ಆರಿಫೈಸ್ ಅಥವಾ ರೆಸ್ಟ್ರಿಕ್ಟರ್ ನಾವು ಅಳವಡಿಸಿರ್ತಾರೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ? ಫ್ಲೋ ಕಂಟ್ರೋಲ್ ವಾಲ್ವ್ನ, ಚೆಕ್ ವಾಲ್ವ್ನ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ನ, ಪ್ರೆಷರ್ ವಾಲ್ವ್ನ? ಯಾವ ವಾಲ್ವ್ ಅಂದ್ರೆ ಫ್ಲೋ ಕಂಟ್ರೋಲ್ ವಾಲ್ವ್. ಫ್ಲೋ ಕಂಟ್ರೋಲ್ ವಾಲ್ವ್ ನಲ್ಲಿ ಆರಿಫೈಸ್ ಅಥವಾ ರೆಸ್ಟ್ರಿಕ್ಟರ್ ಅನ್ನ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಅಳವಡಿಸಿರ್ತಾರೆ. ಎ ಇಸ್ ದ ಕರೆಕ್ಟ್, ಫ್ಲೋ ಕಂಟ್ರೋಲ್ ವಾಲ್ವ್. ವಿಚ್ ಡಿವೈಸ್ ಮೇಕ್ಸ್ ದ ಡಿಫರೆನ್ಸ್ ಫ್ಲೋ ರೇಟ್ ಆಫ್ ಆಯಿಲ್? ಯಾವ ಡಿವೈಸು? ಟೋಟಲ್ ವಾಲ್ವ್ನ, ಪ್ರೆಷರ್ ವಾಲ್ವ್ನ, ಆರಿಫೈಸ ಅಥವಾ ರೆಸ್ಟ್ರಿಕ್ಷನ್ ಫ್ಲೋನ? ಥ್ರೋಟಲ್ ವಾಲ್ವ್ ಅನ್ನ ಯೂಸ್ ಮಾಡ್ತಾರೆ. Throttle valve is a device which is used to make the different flow rate of oil in the system, hydraulic system. ಯಾವ ವಾಲ್ವ್? ಥ್ರೋಟಲ್ ವಾಲ್ವ್. ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಪೀರಿಯಾಡಿಕ್ ಆಯಿಲ್ ಡ್ರೈನ್ ಫ್ರಮ್ ದ ಕಂಪ್ರೆಸರ್? ಸೊ ಇದು ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀನಿ, ವಾರವರೆಗೆ ಬದಲಾಯಿಸಿ ಅಂತ ಹೇಳ್ತಾ ಇದ್ವಿ. ನೋಡೋಣ ಪ್ರಶ್ನೆ, ಕ್ವಶನ್ಸ್ ಏನ್ ಚಾಯ್ಸ್ ಅನ್ನ ಕೇಳಿರ್ತಾನೆ. ಒನ್ಸ್ ಇನ್ ಎ ವೀಕ್, ಒನ್ಸ್ ಇನ್ ಎ ಮಂತ್, ಒನ್ಸ್ ಇನ್ ಎ ವೆರಿ 3 months, once in every 6 months. ಸೊ once in a week ಆಯಿಲ್ ಅನ್ನ ನಾವು ಕಂಪ್ರೆಸರ್ ಅಲ್ಲಿ ಪೀರಿಯಾಡಿಕ್ ಆಗಿ ಕಾಲಕ್ಕೆ ಅಂತ ಹೇಳಿದ್ರು, ಒನ್ಸ್ ಇನ್ ವಾರಕ್ಕೊಂದ್ಸಲಿ ನಾನು ಹೇಳ್ತಾ ಇದ್ದೀನಿ ಅವಾಗ. ವಿಚ್ ಟೈಪ್ ಆಫ್ ಫಿಲ್ಟರ್ಸ್ ಆರ್ ಯೂಸ್ಡ್ ಫಾರ್ ಟ್ರಾಪಿಂಗ್ ವೇರಿಯಸ್ ಸೈಜ್ ಆಫ್ ಪರ್ಟಿಕ್ಯುಲರ್ ಮ್ಯಾಟರ್? ವಿಚ್ ಟೈಪ್ ಆಫ್ ಫಿಲ್ಟರ್ಸ್ ಅನ್ನ ಯೂಸ್? ಮೆಕ್ಯಾನಿಕಲ್ ಫಿಲ್ಟರ್, ಅಬ್ಸರ್ಬೆಂಟ್ ಫಿಲ್ಟರ್, ಮ್ಯಾಗ್ನೆಟಿಕ್ ಫಿಲ್ಟರ್, ಸಕ್ಷನ್ ಫಿಲ್ಟರ್. ಇಷ್ಟು ಫಿಲ್ಟರ್ ನಾವು ಸಿಸ್ಟಮ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಆದ್ರೆ ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ನಾವು ಅಬ್ಸರ್ಬೆಂಟ್ ಫಿಲ್ಟರ್ ನ ಯೂಸ್ ಮಾಡ್ತೀವಿ. ಅಬ್ಸರ್ಬೆಂಟ್ ಫಿಲ್ಟರ್ ಆರ್ ಯೂಸ್ಡ್ ಫಾರ್ ಟ್ರಾಪಿಂಗ್ ವೇರಿಯಸ್ ಸೈಜ್ ಆಫ್ ಪರ್ಟಿಕ್ಯುಲರ್ ಮ್ಯಾಟರ್. ಮ್ಯಾಟರ್ ಸಣ್ಣ ಸಣ್ಣ
ಕಣಗಳನ್ನ ನಾವು ಟ್ರ್ಯಾಪ್ ಮಾಡ್ಲಿಕ್ಕೆ, ಪ್ರಿವೆಂಟ್ ಮಾಡ್ಲಿಕ್ಕೆ, ಒಳಗಡೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ನಾವು ಅಬ್ಸರ್ವೆಂಟ್ ಫಿಲ್ಟರ್ ಅಂತ ನಾವು ಯೂಸ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ವಿಚ್ ಟೈಪ್ ಆಫ್ ಫಿಲ್ಟರ್ ಇಸ್ ಯೂಸ್ ಟು ರಿಮೂವ್ ಪೆರಸ್ ಮೆಟೀರಿಯಲ್? ಪೆರಸ್ ಅಂದ್ರೆ ಏನು ನಿಮ್ಗೆ ಗೊತ್ತು, ನಾನು ಪಾಠ ಮಾಡುವಾಗ ಹೇಳಿದೀನಿ. ಫಿಲ್ಟರ್ ನಲ್ಲಿ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗುತ್ತೆ ಪೆರಸ್ ಮೆಟೀರಿಯಲ್ಗೆ. Ferrous materials are those which contains iron as a base material and which can be attracted by magnet. So ಅಂದ ತಕ್ಷಣ ನಿಮ್ಗೆ ಇಲ್ಲಿ ಪ್ರಶ್ನೆ 4 ಪ್ರೆಷರ್ ಲೈನ್ ಫಿಲ್ಟರ್, ಆಫ್ ಲೈನ್ ಫಿಲ್ಟರ್, ಮ್ಯಾಗ್ನೆಟಿಕ್ ಫಿಲ್ಟರ್, ಅಬ್ಸರ್ವೆಂಟ್ ಫಿಲ್ಟರ್. ಅಟ್ರಾಕ್ಟ್ ಮಾಡೋದು ಯಾವುದು? ದಟ್ ಇಸ್ ಸಿ, ಮ್ಯಾಗ್ನೆಟಿಕ್ ಫಿಲ್ಟರ್. ವಿಚ್ ಪ್ರಾಪರ್ಟಿ ಇನ್ ಹೈಡ್ರಾಲಿಕ್ ಆಯಿಲ್ ಪಂಕ್ಚರ್ ಇಸ್ ಮೀಡಿಯಂ ಫಾರ್ ಹೀಟ್ ಟ್ರಾನ್ಸ್ಫರ್? ಯಾವ ಪ್ರಾಪರ್ಟಿ ಹೈಡ್ರಾಲಿಕ್ ಆಯಿಲ್ ಫಂಕ್ಷನ್ಸ್ ನಲ್ಲಿ? ಒಂದು ಶಿಯರ್ ಸ್ಟೆಬಿಲಿಟಿ, ಲೋ ವ್ಯಾಲಿಟಿಲಿಟಿ, ಲೋ ಫೋಮಿಂಗ್ ಟೆಂಡೆನ್ಸಿ ಅಂಡ್ ಗುಡ್ ಥರ್ಮಲ್ ಕೆಪಾಸಿಟಿ ಅಂಡ್ ಕಂಡಕ್ಟಿವಿಟಿ. ನಿಮ್ಗೆ ಹೀಟ್ ಟ್ರಾನ್ಸ್ಫರ್ ಅಂತ ಬಂದ ತಕ್ಷಣ ನಿಮ್ಮ ಮನಸ್ಸಿಗೆ ಥರ್ಮಲ್ ಕೆಪಾಸಿಟಿ ಅಂಡ್ ಕಂಡಕ್ಟಿವಿಟಿ ಹೋಗ್ಬೇಕು. ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ಗುಡ್ ಥರ್ಮಲ್ ಕೆಪಾಸಿಟಿ ಅಂಡ್ ಕಂಡಕ್ಟಿವಿಟಿ. Property in hydraulic oil function is the medium for heat transfer. B is the correct answer. ಮುಂದಿನ ಪ್ರಶ್ನೆ, which device is used for handling and removing the contamination from the hydraulic oil? Contaminations ಅನ್ನು ತೆಗಿಲಿಕ್ಕೆ ಯಾವುದನ್ನ? ಹೈಡ್ರಾಲಿಕ್ ಫಿಲ್ಟರ್, ಆಕ್ಚುಯೇಟರ್ಸ್, ವಾಲ್ವ್, ರೆಗ್ಯುಲೇಟರ್. ಯಾವುದನ್ನ ಯೂಸ್ ಮಾಡ್ತೀವಿ? ಹೈಡ್ರಾಲಿಕ್ ಫಿಲ್ಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಹೈಡ್ರಾಲಿಕ್ ಫಿಲ್ಟರ್ ಕಂಟಾಮಿನೇಷನ್ ತೆಗಿಲಿಕ್ಕೆ. Why filter is installed in the suction line of the hydraulic pump? I think it is repeated. Here. Why filter is installed in the suction line of the hydraulic pump? Yatike. So reduce the oil enter, reduce the oil pressure, preventing foreign matters, reduce pressure in the pump, preventing the foreign matters. C is the correct answer. C is the correct answer. Which part of double acting cylinder prevents the air leakage from cylinder to atmosphere? ಡಬಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ಏರ್ ಲೀಕೇಜ್ ಅನ್ನ ಅಟ್ಮಾಸ್ಫಿಯರ್ ಗೆ ಲೀಕ್ ಆಗದೆ ಇರೋ ರೀತಿ ತಪ್ಪಿಸ್ತಕ್ಕಂಥದ್ದು ಯಾವ ಪಾರ್ಟು ಅಂತ ಪ್ರಶ್ನೆ ಇದೆ. ಒಂದು ಪಿಸ್ಟನ್ ಸೀಲು, ಒಂದು ರಾಡ್ ಸೀಲು, ಇನ್ನೊಂದು ಪಿಸ್ಟನ್ ಎಂಡ್, ಇನ್ನೊಂದು ರಾಡ್ ಎಂಡ್ ಇದೆ. ಯಾವ ಪಾರ್ಟು? ಸೊ ಇಲ್ಲಿ ರಾಡ್ ಸೀಲ್ ಅಂತ ಹಾಕಿರ್ತಾನೆ. ಈ ರಾಡ್ ಸೀಲ್ ಏನಿದೆ, ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇಂದ ಏರು ಅಟ್ಮಾಸ್ಫಿಯರ್ ಗೆ ಲೀಕೇಜ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಯಾವ ಸೀಲ್ ಇದು? ರಾಡ್ ಸೀಲ್ ಅಂತ ನಾವು ಕರಿತೀವಿ. ವಾಟ್ ಇಸ್ ದ ನೇಮ್ ಆಫ್ ದ ಟರ್ಮ್ ಫಾರ್ ಇಂಟರ್ಲಾಕ್ಡ್ ಏರ್ ಬಬಲ್ಸ್ ಅಂಡ್ ಪಾಕೆಟ್ಸ್ ಇನ್ ದ ಹೈಡ್ರಾಲಿಕ್ ಪೈಪ್ಲೈನ್ಸ್ ಅಂಡ್ ಕಾಂಪೋನೆಂಟ್ಸ್? ಒಳಗಡೆ ಹೈಡ್ರಾಲಿಕ್ ಆಯಿಲ್ ಇರ್ತದಲ್ಲ, ಅಲ್ಲೆಲ್ಲ ಏರ್ ಬಬಲ್ಸ್ ಬಂದಿರುತ್ತೆ. ಅದಕ್ಕೆಲ್ಲ ನಾವು ಒಂದು ಟರ್ಮ್ ಅನ್ನ ಬಳಸ್ತೀವಿ. ನಾನು ಹೇಳಿದೀನಿ. ಏನ್ ಟರ್ಮು ಬಂದ್ಬಿಡ್ತದ? ಕ್ಯಾವಿಟೇಷನ್ಸ್, ಸ್ಟ್ಯಾಟಿಕ್ ಪ್ರೆಷರ್, ವೇಪರ್ ಪ್ರೆಷರ್, ಪ್ರೆಷರ್ ಜರ್ಕ್ಸ್. ಏನಂತ ಕರಿತೀವಿ ಅದನ್ನ? ಕ್ಯಾವಿಟೇಷನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾವಿಟೇಷನ್ಸ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಕಾಸ್ ಇಫ್ ಆಯಿಲ್ ಫ್ಲೋ ಅಂಡರ್ ಪ್ರೆಷರ್ ವೈಲ್ ಪಾಸಿಂಗ್ ಥ್ರೂ ದ ರೆಸ್ಟ್ರಿಕ್ಟೆಡ್ ಪ್ಯಾಸೇಜ್? ವಿಚ್ ಒನ್ ಇಸ್ ಕರೆಕ್ಟ್? ಇನ್ಕ್ರೀಸ್ heat, decrease heat, decrease volume, increase pressure. What is the cause? So the cause is increase heat. ಯಾವಾಗ ಹೀಟ್ ಜಾಸ್ತಿ ಆಗುತ್ತೋ ಅವಾಗ ಏನಾಗುತ್ತೆ? ಆಯಿಲ್ ಫ್ಲೋ ಅಂಡರ್ ದ ಪ್ರೆಷರ್ ವೈಲ್ ಪಾಸಿಂಗ್ ಟು ದ ರೆಸ್ಟ್ರಿಕ್ಟೆಡ್ ಪ್ಯಾಸೇಜ್. ಹೀಟ್ ಜಾಸ್ತಿ ಆದಾಗ ಎಲ್ಲೆಲ್ಲಿ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ ಆಯಿಲ್ ತೆಳುವಾಗುತ್ತಲ್ಲ, ಅಲ್ಲೆಲ್ಲ ಏನಾಗುತ್ತೆ? ಇದು ಪಾಸ್ ಆಗ್ಬಿಡುತ್ತೆ ಹೀಟ್ ಜಾಸ್ತಿ ಆದಾಗ. ಎ ಇಸ್ ದ ಕರೆಕ್ಟ್ ಆನ್ಸರ್. Which valve prevents the system pressure from rising too high? The pressure regulating valve fails. Which valve prevents the system? ಯಾವುದು ಹೇಳಿದೀನಿ ನಾನು? ನೋಡೋಣ. ಚೆಕ್ ವಾಲ್ವ್ನ, ರಿಲೀಫ್ ವಾಲ್ವ್ನ, ಪ್ರೆಷರ್ ವಾಲ್ವ್ನ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ವಿಚ್ ವಾಲ್ವ್? ದಟ್ ಈಸ್ ರಿಲೀಫ್ ವಾಲ್ವ್. ನೋಡಿ, ರಿಲೀಫ್ ವಾಲ್ವ್ ಬಗ್ಗೆ 3-4 ಕ್ವಶನ್ಸ್ ಬಂದಿದೆ MCQ. ಸೊ ನೆನಪಿನಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ಪ್ರಶ್ನೆಗಳನ್ನ 2 ಬಾರಿ 3 ಬಾರಿ ನೀವು ಅಭ್ಯಾಸವನ್ನ ಮಾಡಬೇಕು. ಮುಂದಿನ ಪ್ರಶ್ನೆ, ವೈ ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರ್ ಕಾಸಸ್ ಮೋರ್ ದೆನ್ 90%? ನೋಡಿ, ಯಾತಕ್ಕೆ ನಾನು ಹೇಳಿದ್ದೀನಿ. ಲೀಕೇಜ್ ಗೊತ್ತಲ್ಲ. ಸೊ ನೋಡೋಣ ಏನ್ ಬರುತ್ತೆ. ಕಂಟಾಮಿನೇಷನ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್, ಲೀಕ್ ಆಫ್ ವಾಲ್ವ್, ಪಂಪ್ ಅಂಡ್ ಎಲೆಕ್ಟ್ರಿಕ್ ಪವರ್. ಸೊ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ 90% ಪ್ರಾಬ್ಲಮ್ ಆಗೋದು ನಿಮ್ಗೆ ಏನು ಒಳಗಡೆ ತುಂಬಿರ್ತೀರಿ ಆಯಿಲ್, ಅದು ಹದಗೆಟ್ಟೋದಾಗ ಅಂದ್ರೆ ಕಂಟಾಮಿನೇಷನ್ಸ್. ಎ ಇಸ್ ದ ಕರೆಕ್ಟ್ ಆನ್ಸರ್.
ಕಂಟಾಮಿನೇಷನ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್, ಒಳಗಡೆ ಇರತಕ್ಕಂತ ಆಯಿಲ್ ಕೆಟ್ಟು ಹೋದಂತಹ ಸಂದರ್ಭದಲ್ಲಿ 90% ಹೈಡ್ರಾಲಿಕ್ ಸಿಸ್ಟಮ್ಸ್ ಫೈಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ವಿಚ್ ಟೈಪ್ ಆಫ್ ಫಿಲ್ಟರ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದ ಪಂಪ್ ಫ್ರಮ್ ದ ಫ್ಲೂಯಿಡ್ ಕಂಟಾಮಿನೇಷನ್ಸ್? ಯಾವ ಫಿಲ್ಟರ್ ಹೆಲ್ಪ್ ಮಾಡುತ್ತೆ ಫ್ಲೂಯಿಡ್ ಕಂಟಾಮಿನೇಷನ್ಸ್ ಆಗದೆ ಇರೋ ತರ? ಸಕ್ಷನ್ ಫಿಲ್ಟರ್, ಮ್ಯಾಗ್ನೆಟಿಕ್ ಫಿಲ್ಟರ್, ಅಬ್ಸರ್ವೆಂಟ್ ಫಿಲ್ಟರ್, ಮೆಕ್ಯಾನಿಕಲ್ ಫಿಲ್ಟರ್. ಸೊ ಸಕ್ಷನ್ ಫಿಲ್ಟರ್ ಅಂತ ಏನಿದೆ, ದಿ ಸಕ್ಷನ್ ಫಿಲ್ಟರ್ helps to protect the pump from the fluid contamination. ಕಂಟಾಮಿನೇಷನ್ಸ್ ಆಗೋದು ಅಂದ್ರೆ ಹಾಳಾಗ್ತಕ್ಕಂಥದ್ದು, ಸ್ಮೆಲ್ ಬರ್ತಕ್ಕಂಥದ್ದು, ಹಾಳಾಗ್ತಕ್ಕಂಥದ್ದು, ಅದ್ರ ಕ್ವಾಲಿಟಿ ಚೇಂಜ್ ಆಗ್ತಕ್ಕಂಥದ್ದು. ಸಕ್ಷನ್ ಫಿಲ್ಟರ್ ನ ಬಳಸ್ತಾರೆ. ಸೊ ಇದುವರೆಗೆ ಸುಮಾರು ಪ್ರಶ್ನೆಗಳನ್ನ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಡಿಸ್ಕಸ್ ಮಾಡಿದೀವಿ. ಅದಕ್ಕೆ ಸೂಕ್ತವಾದ ಆನ್ಸರ್ ಅನ್ನ ನಿಮಗೆ ತಿಳಿಸಿದ್ದೀನಿ. ಈ ಒಂದು MCQ ಅನ್ನ ನೀವು ಉಪಯೋಗಿಸ್ಕೊಂಡು ಎಕ್ಸಾಮ್ ಅನ್ನು ಫೇಸ್ ಮಾಡಬಹುದು. ಇನ್ನು ಅನೇಕ ಪ್ರಶ್ನೆ ಪತ್ರಿಕೆಗಳಿದೆ, 2-3 ಪ್ರಶ್ನೆ ಪತ್ರಿಕೆಗಳು ಸಿಗುತ್ತೆ ನಿಮಗೆ ಹಿಂದಿನ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಸಂಬಂಧಪಟ್ಟಂತ. ಇಲ್ಲಿ ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಹಾಕೊಂಡಿದ್ದೀನಿ. ಸೊ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅನ್ಕೊಂಡಿದ್ದೀನಿ ನಿಮ್ಗೆ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿ ಇದ್ರೆ ಅಥವಾ ಯಾವ್ದಾದ್ರೂ ನಿಮ್ಗೆ ಗೊಂದಲ ಇದ್ರೆ ಪ್ರಶ್ನೆಗಳಲ್ಲಿ, ಉತ್ತರಗಳಲ್ಲಿ ನನಗೆ ಕಾಲ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ us till now. Thank you very much.